sa sa re re mama papa re re mama papa ni ni mama papa ni ni sa 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 ni da pa ma ga re ma pa pa mama pa ma pa da ni da pa ma ga re ga sa re ma pa mama pa ma pa sa ni da pa ma ga re ga sa ni sa re ma ga re ma pa ni da pa ma pa ni sa re ma ga re sa ni da pa ma ga re ma pa mama pa ma pa da ni da pa ma ga re ga sa re ma pa mama pa ma pa sa ni da pa ma ga re ga sa ni sa re ma ga re ma pa ni da pa ma pa ni sa re ma ga re sa ni da pa ma ga re ma pa ಸುಳ್ಯ ಪೈಸುನಿಯ ಅಧ್ಯಕ್ಷೆಯಾಗಿ ವಿಶ್ವಾಸಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತೇನೆಂದು ಸಂಸ್ಥೆಯ ತತ್ವ ಹಾಗೂ ನಂಬಿಕೆಗಳ ಜೀವಂತ ಮಾದರಿಯಾಗಿ ನನ್ನ ಶಕ್ತಿ ಮೀರಿ ಸೇವೆ ಸಲ್ಲಿಸುತ್ತೇನೆಂದು ಮತ್ತು ಈ ಸಂಸ್ಥೆಯ ಸಂವಿಧಾನ ಹಾಗೂ ನೀತಿಗಳನ್ನು ಯಾವಾಗಲೂ ಎತ್ತಿ ಹಿಡಿದು ಜಾರಿಗೆ ತರುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ವಿಘ್ನ ವಿನಾಯಕ ಗಣಪತಿಯನ್ನು ಮನಸ ಸ್ಮರಿಸುತ್ತಾ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸಮಸ್ತ ಗುರು ವೃಂದದ ಪಾದಾರವಿಂದಗಳಿಗೆ ವಂದಿಸುತ್ತಾ ಹೆತ್ತವರ ಶುಭಾಶೀರ್ವಾದವನ್ನು ಬೇಡುತ್ತಾ ವೇದಿಕೆಯಲ್ಲಿರುವ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ನನ್ನೆಲ್ಲ ಜೆಸಿ ಹಾಗೂ ಜೆಸಿಯೇತರ ಮಿತ್ರರೇ, ಪೂರ್ವ ಅಧ್ಯಕ್ಷರೇ, ನನ್ನೆಲ್ಲ ಬಂಧುಗಳೇ, ಸಹೋದ್ಯೋಗಿ ಮಿತ್ರರೇ, ಮಾಧ್ಯಮ ಪ್ರತಿನಿಧಿಗಳೇ, ಅಂತಾರಾಷ್ಟ್ರೀಯ ವ್ಯಕ್ತಿತ್ವ ವಿಕಸನ ಸಂಸ್ಥೆಯಾದಂತಹ ಜೆಸಿ ಕಡೆಗೆ ಆಕರ್ಷಿತಗೊಂಡು ನಾನು 2022ರಲ್ಲಿ ಜೆಸಿಐ ಸುಳ್ಯ ಪಯಸ್ವಿನಿಗೆ ಪಾದಾರ್ಪಣೆಗೈದು ತದನಂತರ ಹಂತ ಹಂತವಾಗಿ ಬೆಳೆದು ಇಂದು 44ನೇ ಮಹಿಳಾ ಅಧ್ಯಕ್ಷೆಯಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ. ಮೊದಲನೇದಾಗಿ ನನ್ನನ್ನು ಈ ಒಂದು ಜೆಸಿ ಸಂಸ್ಥೆಗೆ ಪರಿಚಯಿಸಿರ್ತಕ್ಕಂಥ ಜೆಸಿ HGF ದೇವರಾಜ್ ಕುತ್ಪಾಜೆ ಅವರನ್ನು ಈ ಸಂದರ್ಭದಲ್ಲಿ ನೆನೆಯುತ್ತಾ, ಅಂತೆಯೇ 2026ನೇ ಸಾಲಿಗೆ ನಾನು ಅಧ್ಯಕ್ಷ ಆಗಲಿಕ್ಕೆ ಸೂಕ್ತ ಅಂತೇಳಿ ನಿರ್ದೇಶನ ಮಾಡಿದಂತಹ ಎಲ್ಲ ಪೂರ್ವಾಧ್ಯಕ್ಷರುಗಳಿಗೆ, ಅಂತೆಯೇ ಚುನಾವಣಾಧಿಕಾರಿಯಾಗಿ ವ್ಯವಸ್ಥಿತವಾಗಿ ಮತದಾನ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟಿರ್ತಕ್ಕಂಥ ಜೆಸಿ HGF ಗುರು ಪ್ರಸಾದ್ ನಾಯಕ್ ಇವರಿಗೆ ಕೂಡ ನಾನು ನನ್ನ ಮನದಾಳದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೆಸಿ ಸಂಸ್ಥೆ ಎನ್ನುವಂಥದ್ದು ಒಂದು ವ್ಯಕ್ತಿತ್ವ ವಿಕಸನದ ಸಂಸ್ಥೆಯಾಗಿದ್ದು ಯುವ ಜನತೆಯ ಸವಾಲುಗಳು, ಆಶಯಗಳನ್ನು ಕಾಪಾಡಿಕೊಂಡು ಸಮಗ್ರತೆಯೊಂದಿಗೆ ಬದುಕುವ ಧ್ಯೇಯವನ್ನು ಇಂದಿನ ಯುವ ಪೀಳಿಗೆಗೆ ನೀಡುವುದಾಗಿದ್ದು, ಇಂದು ನಾನು ಆ ಕಾರಣಕ್ಕಾಗಿಯೇ ಇಂದು ಯುವ ಶಕ್ತಿಯ ಮೇಲೆ ಪ್ರಭಾವ ಬೀರಿದವರನ್ನು ಮುಖ್ಯ ಅತಿಥಿಗಳಾಗಿ ಆಹ್ವಾನಿಸಿದ್ದೇನೆ. ಇಂದು ನಮ್ಮ ಈ ವೇದಿಕೆಯಲ್ಲಿ ಪದಪ್ರಧಾನ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಆರ್ಕಿಟೆಕ್ಟ್ ಅಕ್ಷಯ್ ಕೆಸಿ ಸರ್, ಆಧುನಿಕ ಸುಳ್ಯದ ನಿರ್ಮಾತೃ ಡಾಕ್ಟರ್ ಕುರಿಜಿ ವೆಂಕಟರಮಣ ಗೌಡರ ಮೊಮ್ಮಗರಾಗಿದ್ದುಕೊಂಡು ಇಂದಿನ ಯುವ ಸಮುದಾಯಕ್ಕೆ ಸ್ಫೂರ್ತಿದಾತರು. ಇಂದು ಸುಳ್ಯದ ಪ್ರತಿಯೊಂದು ಬೆಳವಣಿಗೆಯಲ್ಲಿಯೂ ಕೂಡ ಇವರ ಸೇವೆಯನ್ನು ಅಂತೆ ಶ್ರಮವನ್ನು ಕೂಡ ನಾವು ಕಾಣಬಹುದು. ಅದೆಷ್ಟೋ ಜನರ ಅವಶ್ಯಕತೆಗಳಿಗೆ ಸಹಾಯವನ್ನು ನೀಡಿದವರು, ಹಾಗೆಯೇ ಇಂದಿಗೂ ಕೂಡ ನೀಡುತ್ತಾ ಬರ್ತಾ ಇದ್ದಾರೆ. ಅದರಂತೆ ಇವರು ಸ್ವತಃ ಕ್ರೀಡಾಪಟುವಾಗಿದ್ದು ಯುವ ಜನತೆಗೆ ಕ್ರೀಡೆಗೆ ತುಂಬಾ ಪ್ರೋತ್ಸಾಹವನ್ನು ಕೂಡ ನೀಡುತ್ತಾ ಇದ್ದಾರೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿ, ಹಿರಿಯರಿಗೆ ಅರಿತವರಿರಬೇಕು ಅನುಭವ ಹೆಚ್ಚಿಸಲಿಕ್ಕೆ ಎಂಬ ದಾಸರವಾಣಿಯಂತೆ ಹಿರಿಯರಿಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡಲು ನಮಗೆ ಹಿರಿಯರು ಬೇಕು. ಅಂತೆಯೇ ಇಂದು ನಾನು ಆಯ್ಕೆ ಮಾಡಿದಂತಹ ಇನ್ನೊಬ್ಬರು ವ್ಯಕ್ತಿ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕಿ. ನನ್ನ ಪತಿಯವರ ಗುರುಗಳಾಗಿದ್ದುಕೊಂಡು ಅವರನ್ನು ಅಂದು ಬೆಳೆಸಿದವರು ಕಾರಣಿಕರು. ಅಂತೆಯೇ ನಾನು ಲತಾಶ್ರೀ ಅಂಬೇಡ್ಕರ್ ಆಗಿದ್ದ ನನ್ನನ್ನು ಇಂದು ಲತಾಶ್ರೀ ಸುಪ್ರೀತ್ ಮೊಂಟಡ್ಕ ಆಗಿ ನಾನು ಇಲ್ಲಿ ನಿಂತಿದ್ದೇನೆ ಅಂದ್ರೆ ಅದಕ್ಕೆ ಕಾರಣಿಕರು ಕೂಡ ಒಂದು ರೀತಿಯಲ್ಲಿ ಮೂಲ ಕಾರಣ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನಮಗೆ ಇಂದಿಗೂ ಗುರುವಾಗಿ ಮಾರ್ಗದರ್ಶಕರಾಗಿ ನಮ್ಮನ್ನು ಸದಾ ಸಲಹುತ್ತಾ ಇರುವವರು ಕ್ಯಾಪ್ಟನ್ ಗಣೇಶ್ ಕಾರ್ಣಿಕಿ. ಅವರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಕೂಡ ಈ ವೇದಿಕೆಯಿಂದ ಸಲ್ಲಿಸ್ತಾ ಇದ್ದೇನೆ. ಇನ್ನು ನಮ್ಮ ನಿಕಟಪೂರ್ವ ವಲಯ ಅಧ್ಯಕ್ಷರಾದ PPP ಅಭಿಲಾಷ್ BA ಇವರು ಅವರ ಅವಧಿಯಲ್ಲಿ ನಮ್ಮ ಘಟಕವನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸಿದಲ್ಲದೆ ಕಾರ್ಯಕ್ರಮಗಳಿಗೆ ಬಂದಾಗ ಯಾವಾಗಲೂ ಹೇಳ್ತಾ ಇದ್ರು, ಮೇಡಮ್ ನೆಕ್ಸ್ಟ್ ನೀವು ಅಧ್ಯಕ್ಷರಾಗಬೇಕು ಅಂತೇಳಿ. ಹಾಗೆ ನಿಮ್ಮ ಅಭಿಲಾಷೆಯಂತೆ ನಾನು 44ನೇ ಮಹಿಳಾ ಅಧ್ಯಕ್ಷೆಯಾಗಿ ನಿಂತಿದ್ದೇನೆ.
ಇನ್ನು ನಮ್ಮ ವಲಯ ಉಪಾಧ್ಯಕ್ಷರಾದ ಸೆನೆಟರ್ ನಿತೀಶ್ ಪೆರೇರಾ ಅವರ ಮಾರ್ಗದರ್ಶನ, ಅವರು ನಮಗೆ ಮಾರ್ಗದರ್ಶನವನ್ನು ನೀಡುವುದರೊಂದಿಗೆ ಸದಾ ಪ್ರೋತ್ಸಾಹವನ್ನು ನೀಡುತ್ತಾ ಇಂದಿನ ಕಾರ್ಯಕ್ರಮದ ಬಗ್ಗೆ ಡೈಲಿ ನನ್ನ ಹತ್ರ ಅಪ್ಡೇಟ್ಸ್ ಕೇಳ್ತಾ ಇದ್ರು. ಏನಾಯ್ತು ಮೇಡಮ್, ಹೇಗಾಗ್ತಾ ಇದೆ ಅಂತ ಹೇಳೆಲ್ಲ ಕೇಳ್ತಾ ಇದ್ರು. ಹೀಗೆ ಮಾಡಿದರೆ ಸೂಕ್ತ, ಅದನ್ನು ಹೇಗೆ ಮಾಡಬೇಕು ಅಂತ ಹೇಳುವಂತಹ ಮಾಹಿತಿಯನ್ನು ನನಗೆ ಸಕಾಲದಲ್ಲಿ ದೊರಕಿಸಿಕೊಡ್ತಾ ಇದ್ರು. ನಿಮ್ಮ ಮಾರ್ಗದರ್ಶನ, ಸಲಹೆ, ಸೂಚನೆ ಇನ್ನು ಮುಂದಿನ 1 ವರ್ಷ ನನಗೆ ದಾರಿದೀಪ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಸರ್. ಅಂತೆಯೇ ಇಂದಿನ ಈ ಪದಪ್ರದಾನ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ, ನನ್ನ ಮೇಲೆ ಪ್ರೀತಿ ಅಭಿಮಾನ ಇಟ್ಟು ಬಂದಿರತಕ್ಕಂಥ ಎಲ್ಲ ಪೂರ್ವಾಧ್ಯಕ್ಷರುಗಳಿಗೆ, ನನ್ನೆಲ್ಲ ಬಂಧುಗಳಿಗೆ, ನನ್ನ ಹೆತ್ತವರಿಗೆ, ಅಂತೆಯೇ ಮುಂದಿನ ದಿನಗಳಲ್ಲಿ ಈ ಪಯಸ್ವಿನಿ ಜೆಸಿಐ ಪಯಸ್ವಿನಿಯ ಕಾರ್ಯವನ್ನು ಜಗದಗಲದಲ್ಲಿ ಪ್ರಚಾರ ಮಾಡಲಿಕ್ಕಿರುವಂತಹ ಎಲ್ಲ ಮಾಧ್ಯಮ ಮಿತ್ರರುಗಳಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ನನ್ನೊಂದಿಗೆ ಕೈ ಜೋಡಿಸಿರ್ತಕ್ಕಂಥ ಎವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಡಾಕ್ಟರ್ ಲೀಲಾಧರ್ ಡಿವಿ, ಡಾಕ್ಟರ್ ಹರ್ಷಿತಾ ಪುರುಷೋತ್ತಮ್, ಡಾಕ್ಟರ್ ಕವಿತಾ ಬಿಎಂ, ಡಾಕ್ಟರ್ ಹರ್ಷವರ್ಧನ್ ಕೆ, ಮಿಸ್ಟರ್ ಚಂದ್ರಕುಮಾರ್ ಕೆ, ಡಾಕ್ಟರ್ ಸನತ್ ಕುಮಾರ್ ಡಿಜಿ, ಅಂತೆಯೇ ಜೆಸಿಐ ಸುಳ್ಯ ಪಯಸ್ವಿನಿ ಇದರ ಪಿಪಿಪಿ ಅಶೋಕ್ ಚುಂತಾರ್, ಜೆಸಿ ಎಚ್ಜಿಎಫ್ ಕೆಆರ್ ಗಂಗಾಧರ್, ಜೆಸಿ ಎಚ್ಜಿಎಫ್ ಚೆನ್ನಕೇಶವ ಜಾಲ್ಸೂರು, ಜೆಸಿ ಚಂದ್ರ ಖೋಲ್ಚರ್, ಎಸ್ಎಲ್ವಿ ಬುಕ್ ಹೌಸ್ ಮೈಸೂರು ಇದರ ಮಾಲಕರಾದ ದಿವಾಕರ ದಾಸ್, ನನ್ನ ಸಂಬಂಧಿಕರಾದ ಶ್ರೀ ಕೇಶವ, ಶ್ರೀಮತಿ ವಿಜಯ ಹಿರೇಬಂಡಾಡಿ ಪುತ್ತೂರು, ಶ್ರೀಮತಿ ವಿನುತಾ ನಾರಾಯಣ ಕೇರ್ಪಳ ಹಾಗೂ ನನ್ನ ಅಂಬೇಕಲ್ಲು ಮತ್ತು ಮುಂಡಡ್ಕ ಮನೆಯವರು ಕೈ ಜೋಡಿಸಿದ್ದಾರೆ. ಇವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮಕ್ಕೆ ಧ್ವನಿವರ್ಧಕದ ಪ್ರಾಯೋಜಕರಾಗಿ ನನ್ನೊಂದಿಗೆ ಕೈ ಜೋಡಿಸಿದವರು ನನ್ನ ಆಪ್ತರು ಆಗಿರ್ತಕ್ಕಂಥ ಶ್ರೀಯುತ ಚಿಂತನ್ ಅವರು, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮುಂಬರುವ ದಿನಗಳಲ್ಲಿ ಜೆಸಿಐ ಸುಳ್ಯ ಪಯಸ್ವಿನಿಯ ಮೂಲಕ ನನ್ನ ಅವಧಿಯಲ್ಲಿ ಯುವಜನರಿಗೆ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹೆಚ್ಚು ಹೆಚ್ಚು ಸಮಾಜಮುಖಿ ಕಾರ್ಯಾಗಾರಗಳನ್ನು, ಅಂತೆಯೇ ತರಬೇತಿ ಕಾರ್ಯಾಗಾರಗಳನ್ನು ನಡೆಸುವಂತಹ ಯೋಜನೆಯನ್ನು ಇಟ್ಟುಕೊಂಡಿದ್ದೇನೆ. ಅಂತೆಯೇ ನಮ್ಮ ಸುಳ್ಯದ ಅಂಬಟೆ ಅಡ್ಕದಲ್ಲಿರುವಂತಹ ನಮ್ಮ ಜೆಸಿ ಭವನದ ಕಾಮಗಾರಿ ಅರ್ಧದಲ್ಲಿದ್ದು, ಆ ಕಾಮಗಾರಿಯನ್ನು ದಾನಿಗಳ ಸಹಾಯದಿಂದ, ಪೂರ್ವಾಧ್ಯಕ್ಷರುಗಳ ಮಾರ್ಗದರ್ಶನದಿಂದ ಪೂರ್ಣಗೊಳಿಸುವಂತಹ ಒಂದು ಯೋಜನೆಯನ್ನು ಕೂಡ ಇಟ್ಟುಕೊಂಡಿದ್ದೇನೆ. ಸಾಧನೆಯು ಕಠಿಣ ಪರಿಶ್ರಮ, ತಾಳ್ಮೆ ಮತ್ತು ನಿರಂತರ ಪ್ರಯತ್ನದ ಫಲವಾಗಿದ್ದು, ಇಂದು ನಾವು ಸಾಧಿಸುವಾಗ ಹಾಸ್ಯವಾಗಿ ನೋಡುತ್ತಾರೆ, ಸಾಧಿಸಿದ ಮೇಲೆ ವಿಶೇಷವಾಗಿ ನೋಡುತ್ತಾರೆ ಎಂಬ ಉಕ್ತಿಯನ್ನು ಇಲ್ಲಿ ಉಲ್ಲೇಖಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಜೈ ಜೈ. ಜೆಸಿಐ ಪಯಸ್ವಿನಿ ರಿಜಿಸ್ಟರ್ಡ್ ಸುಳ್ಯ ಸಭೆಯ ಉತ್ತರಾರ್ಧ ಭಾಗವನ್ನು ಸುಸ್ಥಿತಿಗೆ ತಲುಪಿದ್ದೇನೆ. ನಮ್ಮ ಸಂಪ್ರದಾಯದಂತೆ ನಾನು ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದೇನೆ. ತಮ್ಮ ಬಲಗೈಯನ್ನು ಭುಜದ ಎತ್ತರಕ್ಕೆ ಹಿಡಿದು ನಿಂತ್ಕೊಳ್ಳಿ. ಆಮೇಲೆ ನಾನು ಉಚ್ಚರಿಸಿದಂತೆ ಪುನರುಚ್ಚರಿಸಿ. ನಾನು ಜೆಸಿಐ ಸುಳ್ಯ ಪಯಸ್ವಿನಿಯ ಪದಾಧಿಕಾರಿಯಾಗಿ ವಿಶ್ವಾಸಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತೇನೆಂದು
ಸಂಸ್ಥೆಯ ತತ್ವ ಹಾಗೂ ನಂಬಿಕೆಗಳ ಜೀವಂತ ಮಾದರಿಯಾಗಿ ನನ್ನ ಶಕ್ತಿ ಮೀರಿ ಸೇವೆ ಸಲ್ಲಿಸುತ್ತೇನೆಂದು ಮತ್ತು ಈ ಸಂಸ್ಥೆಯ ಸಂವಿಧಾನ ಹಾಗೂ ನೀತಿಗಳನ್ನು ಯಾವಾಗಲೂ ಎತ್ತಿ ಹಿಡಿದು ಜಾರಿಗೆ ತರುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ಅಭಿನಂದನೆಗಳು. సరి మగరి రి మ పని ర మ మ పని సరి మగరి సని ద ప మగరి మ పా పా ప మ మ పా పా ప మ ప సని ద ప మగరి గ సా రి మ పా పా ప మ మ పా పా ప మ ప సని ద ప మగరి గ సా ని సరి మగరి రి మ పని ద ప మ పని సరి మగరి సని ద ప మగరి మ పా పా ప మ మ పా పా ప మ పని ద ప మగరి సా ವಲಯ 15ರ ಅತ್ಯಂತ ಪ್ರತಿಷ್ಠಿತ ಘಟಕ ಸುಳ್ಯ ಜೆಸಿ ಸುಳ್ಯ ಪಯಸ್ವಿನಿ ಇದರ 44ನೇ ವರ್ಷದ ಸಂಭ್ರಮದಲ್ಲಿದೆ. ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಮೇಲೆ ಅಭಿಮಾನವಿಟ್ಟು ಇದರ ತತ್ವಗಳನ್ನ ಗೌರವಿಸಿಕೊಳ್ತಾ ನಮ್ಮ ಸಂಸ್ಥೆಗೆ ಈ ದಿನ 5 ಜನ ಯುವಕರು ಸೇರ್ಕೊಳ್ಳಿಕ್ಕಿದ್ದಾರೆ. ಅತ್ಯಂತ ಖುಷಿಯ ವಿಚಾರ. ತಾವು ತಮ್ಮ ಬಲಗೈಯನ್ನ ಭುಜದೆತ್ತರಕ್ಕೆ ಎತ್ತಿ ಹಿಡಿದು ನಾನು ಹೇಳಿದಂತೆ ಪುನರುಚ್ಚರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ನಾನು ಜೆಸಿ ಉದ್ದೇಶಗಳನ್ನು ವಿಶ್ವಾಸಪೂರ್ವಕವಾಗಿ ಈಡೇರಿಸುತ್ತೇನೆಂದು ಮತ್ತು ಜೆಸಿ ಆದರ್ಶ ಹಾಗೂ ತತ್ವಗಳನ್ನು ಸದಾ ಎತ್ತಿ ಹಿಡಿಯುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ಅಭಿನಂದನೆಗಳು. ಇನ್ನು ಮುಂದೆ ನೀವು ನಮ್ಮ ಸಂಸ್ಥೆಯ ಹೆಮ್ಮೆಯ ಸದಸ್ಯರು. ಮುಂದಿನ ದಿನಗಳಿಂದ ತಮ್ಮ ಹೆಸರಿನೊಂದಿಗೆ ಜೆಸಿ ಎನ್ನುವ ಪದವನ್ನು ತಾವು ಬಳಕೆ ಮಾಡಬಹುದು. ವೇದಿಕೆ ಮುಂಭಾಗಕ್ಕೆ ಬಂದು ವಲಯ ಉಪಾಧ್ಯಕ್ಷರಿಂದ ಜೆಸಿಯ ವೆಲ್ಕಮ್ ಪಿನ್ ಅನ್ನು ಪಡ್ಕೊಳ್ಬೇಕು, ಹಾಗೆ ಘಟಕಾಧ್ಯಕ್ಷರ ಕಿಟ್ ಅನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಸರ್ ಅವರೇ ಹಾಗೂ ಈಗ ನೂತನ ಅಧ್ಯಕ್ಷರಾಗಿ ಸ್ವೀಕರಿಸಿದಂತ ನಮ್ಮೆಲ್ಲರ ಪ್ರೀತಿಯ ಲತಕ್ಕ ಅವರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಮುಂಭಾಗ ಕುಳಿತಿರುವಂತ ಎಲ್ಲ ನನ್ನ ಪ್ರೀತಿಯ ಗಣ್ಯರೇ, ಸ್ವಲ್ಪ ನಾನಿವತ್ತು ಎಕ್ಸಾಮಿಗೆ ಫುಲ್ ಅನ್ಪ್ರಿಪೇರ್ಡ್ ಆಗಿ ಬಂದಿದ್ದೇನೆ. ಕಂಪ್ಲೀಟ್ಲಿ ಅನ್ಪ್ರಿಪೇರ್ಡ್ ಅಂತ ಹೇಳ್ಬೋದು. ಲತಾಕ ಮತ್ತೆ ಸುಪ್ರೀತ್ ಈಗಷ್ಟೇ ಬಂದು ನನಗೆ ಕೆಲವಷ್ಟು ಜೆಸಿಐ ಬಗ್ಗೆ ಮಾಹಿತಿ ಸಿಕ್ತು. ಯಾಕೆ ಅನ್ಪ್ರಿಪೇರ್ಡ್ ಅಂತ ಹೇಳ್ತೇನೆ ಅಂತ ಹೇಳಿದ್ರೆ, ಎಷ್ಟೋ ಬಾರಿ ನನಗೆ ಕೆಲವು ಜೆಸಿಐ ಮೆಂಬರ್ಸ್ ಗಳೊಟ್ಟಿಗೆ ಸುಮಾರಷ್ಟು ಬಾರಿ ನಾನು ಕೆಲವೊಂದು ವಿಚಾರಗಳಲ್ಲಿ ಜೆಸಿಐ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಆದ್ರೆ ಯಾವುದು ನಾನು ಕಾನ್ಸಂಟ್ರೇಟ್ ಮಾಡಿ ಇಲ್ಲ ಅದಕ್ಕೆ ಒಂದಿಷ್ಟು ಒತ್ತಡ ಕೊಟ್ಟು ನಾನು ಅದನ್ನು ಕೇಳಿಸ್ಕೊಂಡಿರ್ಲಿಲ್ಲ. ಮೊಟ್ಟ ಮೊದಲನೇದಾಗಿ ನನಗೆ ಜೆಸಿಐ ಬಗ್ಗೆ ಒಂದ್ ಸ್ವಲ್ಪ ಹೇಳಿದವರು ಅಂತ ಹೇಳಿದ್ರೆ ಧನಂಜಯ ಮದುವೆ ಗದ್ದೆ ಅಂತಲ್ಲವರು.
ಇಲ್ಲಿ ಬಂದಾದ್ಮೇಲೆ ಗೊತ್ತಾಯ್ತು ಅವರು ಫಸ್ಟ್ ಪ್ರೆಸಿಡೆಂಟ್ ಆಗಿದ್ರು, ಮತ್ತೆ ಟ್ರಾನ್ಸ್ಫರ್ ಆದ್ಮೇಲೆ ನಮ್ಮ ಎಂ.ಬಿ. ಸದಾಶಿವ ಅಂಕಲ್ ಅವರು ಇದು ಅಧ್ಯಕ್ಷ ಸ್ಥಾನವನ್ನು ಪಡ್ಕೊಂಡ್ರು ಅಂತೇಳಿ ಸಾಕಷ್ಟು JCI ಸುಳ್ಯ ಬಗ್ಗೆ ನಾನು ಹಿಸ್ಟ್ರಿಗಳನ್ನು ಇಲ್ಲಿ ಬಂದ ಮೇಲೆ ತಿಳ್ಕೊಂಡೆ. ಹಾಗಾಗಿ ಹೇಳ್ತಾರಲ್ಲ, ಎಕ್ಸಾಮ್ ಓದ್ತಾ ಇದ್ರೆ ಆ ಎಕ್ಸಾಮ್ ಹಾಲ್ನ ಹೊರಗಡೆ ಕೂತು ಸುಮಾರಷ್ಟು ಇನ್ಫಾರ್ಮೇಶನ್ ತಗೊಂಡು ಹೋಗಿ ಪಾಸ್ ಮಾಡ್ತಾರೆ ಅಂತೇಳಿ. ನಾನು ಪಾಸ್ ಆಗ್ತಾನೆ ಇಲ್ವೋ ನೀವು ಡಿಸೈಡ್ ಮಾಡಿ. ಅದಾದ್ಮೇಲೆ ಕೆಲವೊಂದು ಇನ್ಫಾರ್ಮೇಶನ್ ತಗೊಂಡೆ. ಸೊ ನಾನು ತಿಳ್ಕೊಂಡಾಗೆ JCI ಯೂಶಲಿ ನಾನು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗೋ ಮೊದಲು ನಾನು ಒಂದಿಷ್ಟು ಹೋಮ್ವರ್ಕ್ ಮಾಡಿ ಹೋಗ್ತೇನೆ. ಈ ಕಾರ್ಯಕ್ರಮಕ್ಕೆ ಬರೋ ಮೊದಲು ಯಾವ ಹೋಮ್ವರ್ಕ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಬಟ್ ನಾನ್ ತಿಳ್ಕೊಂಡಾಗೆ JCI ಒಂದು 4 ವಿಭಾಗಗಳಲ್ಲಿ ಬಹಳ ಪ್ರಾಮುಖ್ಯತೆ ಹೊಂದಿದೆ. ಒಂದು ಮೇನ್ ಆಗಿ ಲೀಡರ್ಶಿಪ್ ಕ್ವಾಲಿಟಿ, ಇನ್ನೊಂದು ಕಮ್ಯುನಿಟಿ ಇಂಪ್ಯಾಕ್ಟ್, ಸರ್ವಿಸ್ ಅಲ್ಲ ಇಂಪ್ಯಾಕ್ಟ್, ಹೌ ವೆಲ್ JCI members can impact the community. ಇನ್ನೊಂದು ಪರ್ಸನಲ್ ಡೆವಲಪ್ಮೆಂಟ್, ಮತ್ತೆ ಇನ್ನೊಂದು ಎಲ್ಲೋ ಮತ್ತೋದ್ನ ಅಂತ ಫೇಲ್ ಆಗುತ್ತೆ. ಬಟ್ ನನಗೆ ಗೊತ್ತಿದ್ದಾಗೆ ಸರ್ವಿಸ್ ಸ್ವಲ್ಪ ಮಟ್ಟಿಗೆ. ಬಟ್ ಮೇನ್ ಆಗಿ ಒಬ್ಬರ ಲೀಡರ್ಶಿಪ್ ಕ್ವಾಲಿಟಿ ಮತ್ತೆ ಅವರ ವೈಯಕ್ತಿಕ ಪರ್ಸನಲ್ ಡೆವಲಪ್ಮೆಂಟ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡುತ್ತೆ ಈ ಸಂಸ್ಥೆ ಅಂತ ನಾನು ತಿಳ್ಕೊಂಡೆ. ನಾನು ಸುಮಾರು ಜನರ ಹತ್ರ ಹೇಳಿದಾಗೆ ಸುಮಾರು ಜನರ ಹತ್ರ ನಾನು ಇಂಟ್ರಾಕ್ಟ್ ಮಾಡಿದ್ದೀನಿ, JCI ಮೆಂಬರ್ಸ್ ಆದವರು. ಸುಳ್ಯದಲ್ಲಿ ಮಾಡಿದವ್ರ ಹತ್ರ ಕೇಳಿದಾಗೆಲ್ಲ ನಾನು JCI ಟ್ರೈನರ್ ಆಗಿದ್ದೆ, ನಾನು JCI ಟ್ರೈನರ್ ಆಗಿದ್ದೇನೆ ಅಂತಾನೇ ಹೇಳ್ತಾ ಇದ್ರು. ಈಗ ಸ್ಟಾರ್ಟಿಂಗ್ ಅಲ್ಲಿ ಮೋಹನ್ ಅವರು ಭಾಷಣ ಮಾಡಿದಾಗ ಪ್ರೌಡ್ಲಿ ಹೇಳಿದ್ರು, ಸುಳ್ಯದಲ್ಲಿ ಹೈಯೆಸ್ಟ್ ನಂಬರ್ ಆಫ್ JC ಟ್ರೈನರ್ಸ್ ಇದ್ದಾರೆ ಅಂತ. ಅದಕ್ಕೆ ನಾನು ಸಿಕ್ಕಿದವರು ಎಲ್ಲ ನನಗೆ JC ಟ್ರೈನರ್ಸ್ ಅಂತಾನೆ ಪರಿಚಯ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ನನಗೆ ಅದೊಂದು ಇವತ್ತು ಅದರ ಬಗ್ಗೆ ನಾನು ತಿಳ್ಕೊಂಡೆ. ಮತ್ತೆ ಇವತ್ತು ನಾನು ಯಾಕೆ ಇಲ್ಲಿಗೆ ಇದ್ದೇನೆ, ನನಗೆ ಇವತ್ತು ಬೇರೆ ಕಾರ್ಯಕ್ರಮಗಳಿತ್ತು, ಆದ್ರೆ ಎಲ್ಲ ಅದರ ಮಧ್ಯದಲ್ಲಿ ನಾನು ಬರಲೇಬೇಕಾಯ್ತು. ಯಾಕೆ ಅಂತ ಹೇಳಿದ್ರೆ ಇದು ನನಗೆ ಪರ್ಸನಲ್ ಆಗಿ ಅಂತಿಂತ ವ್ಯಕ್ತಿಯ ಇನ್ಸ್ಟಾಲೇಷನ್ ಸೆರೆಮನಿ ಅಲ್ಲ, ಇದು ನನ್ನ ಪ್ರೀತಿಯ ಲತಾಕನ ಇನ್ಸ್ಟಾಲೇಷನ್ ಸೆರೆಮನಿ. ಯಾಕೆ ಈ ಮಾತನ್ನ ಹೇಳ್ತೇನೆ ಅಂತ ಹೇಳಿದ್ರೆ, ಅವರನ್ನು ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ನಮ್ಮ ಗುರುಪ್ರಸಾದ್ ನಾಯಕ್ ಅವರು ಬಹಳ ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡಿದ್ರು. ಅವ್ರಿಗೆ ಯಾವುದೇ ಒಂದು ಕೆಲಸ ವಹಿಸಿ ಕೊಟ್ರೆ ಅದನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅವರು ವಹಿಸಿಕೊಳ್ಳುವಂತ ಕೆಲಸನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾರೆ. ಯಾವಾಗ್ಲೂ ವೆನ್ ವಿ ಹ್ಯಾವ್ ಅ ಬಿಗ್ ಆರ್ಗನೈಸೇಷನ್, ನಮ್ಮಂತ ದೊಡ್ಡ ಸಂಸ್ಥೆ ಇದ್ದಾಗ ನಾವು ಅಲ್ಲಿ ನೋಡುವಂತದ್ದು ಎಷ್ಟು ಜನ ನಮಗೆ ಲಾಯಲ್ ಆಗಿರ್ತಾರೆ, ಎಷ್ಟು ಜನ ನಮಗೆ ಹೇಳಿದ ಕೆಲಸ ಯಾವುದೇ ಒಂದು ಕ್ವೆಶ್ಚನ್ ಇಲ್ಲದೆ ಮಾಡ್ತಾರೆ, ಅಂತವ್ರನ್ನ ನಾವು ಬಹಳ ಹತ್ರ ಸೇರಿಸ್ಕೊಳ್ತೀವಿ. ಯಾಕಂದ್ರೆ ಅವ್ರು ಅಷ್ಟೇ ಬೈಗಳನ್ನು ತಿಂತಾರೆ. ಸೊ ಅಂತ ಇದರಲ್ಲಿ ನಮ್ಮ KVG ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಗೆ ಒಂದು 13 ವರ್ಷಗಳ ಹಿಂದೆ ಬಂದು ಸೇರಿದಂತ ಒಬ್ರು ಲತಾ. ಆದ್ರೆ ಅವ್ರು 13 ವರ್ಷದಿಂದ ಸೇರಿದ್ರು ಅಂತ ನನಗೆ ಗೊತ್ತಿರ್ಲಿಲ್ಲ. ನನಗೆ ಅವರ ಪರಿಚಯ ಆಗಿರುವುದಂತೂ ಒಂದು 5 ವರ್ಷ ಆಗಿರ್ಬೋದು. ಅದಕ್ಕೂ ಮೊದಲು ನಾನು ಅವ್ರ ಹತ್ರ ಅಷ್ಟು ಮಾತಾಡಿದವನಲ್ಲ, ನನಗೆ ಲತಾಕ ಯಾರು ಅಂತ ಸಹ ಗೊತ್ತಿರ್ಲಿಲ್ಲ. ಆದ್ರೆ ಅವರ ಹಸ್ಬೆಂಡ್ ಧರ್ಮಪತಿ ಸುಪ್ರೀತ್ ಮೋಟರ್ಕ್ ಅವರು ನನಗೆ ಬಹಳ ಪರಿಚಯ ಇದ್ರು. ಎಷ್ಟೋ ವರ್ಷ ಆದ್ಮೇಲೆ ನನಗೆ ಗೊತ್ತಾದ್ರು ಲತಾಕ ಅವರ ಪತ್ನಿ ಅಂತೇಳಿ. ನಮಗೆ ನಮ್ಮ ಸಂಸ್ಥೆಯಲ್ಲಿ ಏನೇ ಒಂದು ಕಂಪ್ಯೂಟರ್ ವರ್ಕ್ ಇರ್ಬೋದು, ಲೇಖನ ಇರ್ಬೋದು, ಇಲ್ಲ ಯಾವ್ದಾದ್ರು ಒಂದು ಜವಾಬ್ದಾರಿ ಕೆಲಸ ಬಂದ್ರೆ ಅದನ್ನ ನಾವು ಫಸ್ಟ್ ನಮಗೆ ಬಂದ್ರೆ ಅದರಲ್ಲಿ ನಮಗೆ ಯೋಚನೆ ಬರೋದು ಒಂದು 4-5 ಹೆಸರುಗಳು ಬರ್ತವೆ. ಆ 4-5 ಹೆಸರಲ್ಲಿ ಲತಾಕ ಒಬ್ರು. ಸೊ ಹಾಗಾಗಿ ನಮಗೆ ನಮ್ಮ ಸಂಸ್ಥೆಗೆ ಅವರು ಬಹಳ ಬೇಕಾದವರು. ಇವತ್ತು ಬಹಳ ಹೆಮ್ಮೆ ಇದೆ. ಇಲ್ಲಿ ಸುಮಾರಷ್ಟು ಕಾರಣಗಳಿದಾವೆ. ಈ ವರ್ಷ ತಮಗೆಲ್ಲ ಗೊತ್ತಿದ್ದಾಗೆ ನಾವೊಂದು 50ನೇ ವರ್ಷ ಸಂಭ್ರಮ ಆಚರಿಸ್ತಾ ಇದ್ದೇವೆ ನಮ್ಮ ನೆಹರು ಮೆಮೋರಿಯಲ್ ಕಾಲೇಜಿಗೆ, ಮಾತೃ ಸಂಸ್ಥೆ. ಸೊ ಈ ಇದರಲ್ಲಿ ನಾವು ಸುಮಾರಷ್ಟು ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅದರಲ್ಲಿ ನಮ್ಮ ಕ್ಯಾಂಪಸ್ ಇದು ಒಂದು ವಿಶೇಷತನ ಏನು ಅಂತ ಹೇಳಿದ್ರೆ, ನಮ್ಮ ಕ್ಯಾಂಪಸ್ ಅಲ್ಲಿ ಶೇಕಡ ಒಂದು 60ರಿಂದ 70-75% ಅಷ್ಟು ವಿಮೆನ್ ಓರಿಯೆಂಟೆಡ್, ಮಹಿಳೆಯರೇ ಹುದ್ದೆಯಲ್ಲಿ ಜಾಸ್ತಿ ಇರುವಂತದ್ದು.
ಅಂಥದ್ರಲ್ಲಿ ಈ ವರ್ಷ ನಾವು ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇರ್ಬೇಕಾದ್ರೆ ಅಂತ ಈ ವುಮೆನ್ ಎಂಪವರ್ಮೆಂಟ್ ಇರ್ಬೋದು, ಇಂಥದಕ್ಕೆಲ್ಲ ನಾವು ಒತ್ತಡ ಕೊಟ್ಟು ಮಹತ್ವ ಕೊಡ್ತಾ ಇದ್ದೇವೆ. ಅಂತ ಒಂದು ವರ್ಷದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಒಂದು ಮಹಿಳೆ ಈ ಒಂದು JCI ಪಯಸ್ವಿನಿ ಸುಳ್ಯ ಇದರ ಒಂದು ಅಧ್ಯಕ್ಷೆಯಾಗಿ ನನಗೆ ಬಹಳ ಹೆಮ್ಮೆ ಇದೆ, ಗೌರವ ಇದೆ. ನಮ್ಮ ಸಂಸ್ಥೆಗೆ ಒಂದು ಹೆಸರು ತಂದಂತ ಕೆಲಸ ಮಾಡಿದ್ದಾರೆ ಅಂತ ನಾನು ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದ್ರೊಟ್ಟಿಗೆ ಇವಾಗ ನನಗೆ ಗೊತ್ತಿದ್ದಾಗೆ ಲತಾಕ ಒಂದಿಷ್ಟು ವಹಿಸಿಕೊಂಡಂತ ಕೆಲಸ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೋ ಅಷ್ಟೇ ಅಚ್ಚುಕಟ್ಟಾಗಿ ಅವರ ಧರ್ಮಪತಿ ಈಗ ನನಗೆ ಹೇಳಿದ್ರು, ಯಾರು JCI ಪ್ರೆಸಿಡೆಂಟ್ ಆಗಿರ್ತಾರೆ ಅವರ ಹಸ್ಬೆಂಡ್ ಅನ್ನು JC ಲಾರ್ಡ್ ಅಂತ ಕರೀತಾರೆ ಅಂತ ಹೇಳಿ. ಸೊ JC ಲಾರ್ಡ್ ಸುಪ್ರೀತ್ ಅವರು, ಅವ್ರ ಬಗ್ಗೆ ಒಂದೆರಡು ಹೇಳಲೇಬೇಕಾಗುತ್ತೆ. ಸಾಧಾರಣ ನನಗೆ ಈ ಒಂದು ಪ್ರೋಗ್ರಾಮಿಗೆ ನಾನು ಬರಲೇಬೇಕು ಅಂತ ಹೇಳಿ ನನಗೊಂದು 100 ಕಾಲ್ಸ್ ಮಾಡಿದ್ರು, ಬಿಡ್ಲೇ ಇಲ್ಲ. ಲತಾಕ ಒಮ್ಮೆ ಸಹ ಸಿಕ್ಲಿಲ್ಲ ನನಗೆ. ಆದ್ರೆ ಸುಪ್ರೀತ್ ಅವರು ನಾನು ಬರದೇ ಬಿಡ್ಲೇ ಇಲ್ಲ, ನನಗೆ ಕೈಗೆ ನಾನು ಹೇಳ್ದೆ, ನನಗೊಂದು ವಾಟ್ಸ್ಆಪ್ ಅಲ್ಲಿ ಇನ್ವಿಟೇಷನ್ ಕಳ್ಸಿದ್ರೆ ಸಾಕು ನಾನು ಅವತ್ತು ಬರ್ತೇನೆ ಅಂತ. ಬಿಡ್ಲೇ ಇಲ್ಲ. ಮನೆಗೆ ಹುಡ್ಕೊಂಡು ಬಂದ್ರು, ಮನೇಲಿ ಸಿಕ್ಲಿಲ್ಲ. ಕಾಲೇಜಿಗೆ ಹುಡ್ಕೊಂಡು ಬಂದ್ರು, ಅಲ್ಲೂ ಸಿಕ್ಲಿಲ್ಲ. ಏನೆಲ್ಲ ಮಾಡಿ ಕೊನೆಗೆ ನನ್ನನ್ನು ಅಡ್ಡ ಹಾಕಿ ನನಗೆ ಇನ್ವಿಟೇಷನ್ ಕೈಗೆ ಕೊಟ್ರು. ಸೊ ಅದು ಇವರು ಎಷ್ಟು ಸಕ್ಸಸ್ಫುಲ್ ಆಗ್ತಾರೋ ಅದರ ಹಿಂದೆ ಅವರ ಕೈ ಸಹ ಅಷ್ಟೇ ಸಕ್ಸಸ್ಫುಲ್ ಇರ್ತದೆ. ಸೊ ಅವರಿಗೆ ಇವರ ಅವಧಿಯಲ್ಲಿ ಅವರು ಆನೆಬಲ ಇದ್ದಾಗೆ. ಸೊ ಹಾಗಾಗಿ ಅವರಿಗೆ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತೆ ಉಳಿದ ಎಲ್ಲಾ ಪದಾಧಿಕಾರಿಗಳಿಗೆ ಐ ಆಮ್ ಶೋರ್ ಯು ವಿಲ್ ಡೂ ಎಕ್ಸಲೆಂಟ್ ಜಾಬ್ ಬಿಕಾಸ್ ಯು ಹ್ಯಾವ್ ಅ ವೆರಿ ಗುಡ್ ಪ್ರೆಸಿಡೆಂಟ್. ಸೊ ನಿಮ್ಮೆಲ್ಲರಿಗೂ ನಾನು ನನ್ನ ಶುಭಾಶಯಗಳನ್ನು ತಿಳಿಸ್ತಾ ನನಗೆ ತುರ್ತಾಗಿ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗೋದ್ರಿಂದ ನಾನು ಸ್ವಲ್ಪ रे मम पप रे मम पप नि मम पप नि सा 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 नि द प म ग रे म पा पा प म पा प म प द नि द प म ग रे ग सा रे म पा प म म पा म प स नि द प म ग रे ग सा नि सा रे म ग रे म प नि द प म प नि सा रे म ग रे सा नि द प म ग रे म पा प म म पा म प द नि द प म ग रे ग सा रे म पा प म म पा म प स नि द प म ग रे ग सा नि सा रे म ग रे म प नि द प म प नि सा रे म ग रे सा नि द प म ग रे म पा प म म पा म प नि द प म ग रे सा ವಹಿಸಿರುವಂತ ಈ ವರ್ಷ 2026ನೇ ಸಾಲಿನಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಈಗ ತಾನೇ ಪದಗ್ರಹಣ ಸ್ವೀಕರಿಸಿರುವಂತಹ JC ಲತಾಶ್ರೀ ಮೋನೆಟ್ ಅವರೇ, ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಇರುವಂತಹ IPZP JC ಸೆನೆಟರ್ ಅಭಿಲಾಷ್ ಸರ್ ಅವರೇ, ಕ್ಯಾಪ್ಟನ್ ಗಣೇಶ್ ಕಾರ್ಮಿಕ್ ಸರ್ ಅವರೇ, ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷರಾದಂತಹ ಜಯಭಾಕರ್ ಸರ್ ಅವರೇ, ಎಲ್ಲ ಪದಾಧಿಕಾರಿಗಳೇ, ಈ ಘಟಕದ ಎಲ್ಲ ಗೌರವಾನ್ವಿತ ಪೂರ್ವಾಧ್ಯಕ್ಷರುಗಳೇ, ತುಂಬಾ ಜನ ಹಿರಿಯರು ಇವತ್ತು ಕಾರ್ಯಕ್ರಮದಲ್ಲಿ ಬಂದಿದ್ದೀರಾ. ನಿಮ್ಮನ್ನೆಲ್ಲ ನೋಡಿ ಖುಷಿ ಆಯಿತು. ಅದೇ ರೀತಿ ಎಲ್ಲ ವಲಯಾಧಿಕಾರಿಗಳ ಮಿತ್ರರೇ, ಎಲ್ಲ JC ಬಂಧುಗಳೇ, JC ಸುಳ್ಯ ಪಯಸ್ವಿನಿ 44ನೇ ವರ್ಷದ ಪದಗ್ರಹಣ ಸಂಭ್ರಮದಲ್ಲಿದೆ. ನಮ್ಮ ವಲಯದಲ್ಲಿ ಸುಳ್ಯ ಎನ್ನುವಂಥದ್ದು ಒಂದು ಬದಿಯಲ್ಲಿ ತುದಿಯಲ್ಲಿ ಇರುವಂತಹ ಘಟಕ, ಅನೇಕ ನಾಯಕರನ್ನ ಸಮಾಜಕ್ಕೆ ಕೊಟ್ಟಿರುವಂತಹ ಘಟಕ. ನಮ್ಮ ವಲಯ ಸಿಸ್ಟಮ್ ಬಂದಾಗ ಕೂಡ ನಮ್ಮ ವಲಯವನ್ನ ಪ್ರಪ್ರಥಮ ಬಾರಿಗೆ ಮುನ್ನಡೆಸಿದವರು ಕೂಡ ಸುಳ್ಯ ಪಯಸ್ವಿನಿ ಅವರೇ. ಇವತ್ತು ಸುಳ್ಯ ಪದಗ್ರಹಣಕ್ಕೆ ಬರಬೇಕು ಇದೆ ಅಂತ ಹೇಳುವಾಗ ನನಗೆ ಅತ್ಯಂತ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ನಾನು ಇಲ್ಲಿ 4 ವರ್ಷಗಳನ್ನ ನನ್ನ ಜೀವನದಲ್ಲಿ ಕಳೆದಿದ್ದೇನೆ. ನಾನು ಇಲ್ಲಿ KVG ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ನಾನು ಇಂಜಿನಿಯರಿಂಗ್ ಮಾಡಿರುವಂತದ್ದು. ಇವತ್ತು ನನಗೆ ಅತಿ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನನ್ನ ಪ್ರಾಂಶುಪಾಲರು ಜ್ಞಾನೇಶ್ ಸರ್ ನಮ್ಮ ಜೊತೆ ಇದ್ದಾರೆ. ಇದು ನನಗೆ ಅತ್ಯಂತ ಒಂದು ಭಾಗ್ಯ ಅಂತಾನೆ ಹೇಳಬಹುದು. ನಾನು ಕೆಲವು ದಿನಗಳ ಹಿಂದೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ, ನನಗೆ ತುಂಬಾ ಜನ ಸುಳ್ಯದ ಮಿತ್ರರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋಗಳನ್ನ ಹಾಕ್ತಾ ಇದ್ರು, ಸುಳ್ಯೋತ್ಸವ ಅಂತೇಳಿ. ಅಕ್ಷಯ್ KC ಸರ್ ಇದ್ರು, ಅವರ ನೇತೃತ್ವದಲ್ಲಿ ಆಗಿರುವಂತದ್ದು. ಅದು ನೋಡ್ಬೇಕಾದ್ರೆ ನನಗೆ ನಾನು ಕಾಲೇಜಿನಗಳಲ್ಲಿ ನೆನಪಾಯಿತು. ಇಲ್ಲಿ ಸುಳ್ಯ ಜಾತ್ರೆಗೆ ನಾನು ಬಂದಿದ್ದು, ಮತ್ತೆ ನಮ್ಮ ಕ್ಯಾಂಪಸ್ ಅಲ್ಲಿ ಕನ್ನಡ ರಾಜ್ಯೋತ್ಸವದ ಒಂದು ದೊಡ್ಡ ಪ್ರೋಗ್ರಾಮ್ ಆಗ್ತಿತ್ತು. ಅದೆಲ್ಲ
ಮೆಲುಕು ಹಾಕ್ತಾ ಬಂದದ್ದು ನಾನು ಇವತ್ತು. ಹಾಗಾಗಿ ಖುಷಿಯಾಗಿದೆ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅಭಿಲಾಷ್ ಸರ್ ಇದ್ದಾರೆ. ಕಳೆದ ವರ್ಷ ನಮ್ಮ ವಲಯವನ್ನು ಅತ್ಯಂತ ಅದ್ಭುತ ರೀತಿಯಲ್ಲಿ ಮುನ್ನಡೆಸಿದವರು. ನನಗೆ ವಲಯದಲ್ಲಿ ಕಳೆದ ವರ್ಷ ವಲಯ ಸಂಯೋಜಕನಾಗಿ ನನಗೆ ಅವಕಾಶ ಕೊಟ್ಟವರು, ನನಗೆ ಬೆಂಬಲ ನೀಡಿದವರು, ಪ್ರೋತ್ಸಾಹ ನೀಡಿದವರು. ಸರ್, ತಮ್ಮ ಪ್ರೋತ್ಸಾಹಕ್ಕೆ ನಾನು ಈ ಸಂದರ್ಭದಲ್ಲಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತೊಂದು ಸಂತೋಷದ ಸುದ್ದಿ ಇದೆ. ಅವರು ತಮ್ಮ ಜೆಸಿಯಲ್ಲಿನ ಸಾಧನೆಗಾಗಿ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅವರು ಈಗ ಮಿಂಚ್ತಾ ಇದ್ದಾರೆ. ನಮ್ಮ ಮಿಷನ್ 1 ಲ್ಯಾಕ್ ಇದರ ಚೇರ್ಮನ್ ಆಗಿ ಒಂದು 3 ದಿನಗಳ ಹಿಂದಷ್ಟೇ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಎಲ್ಲ ನನ್ನ ವಲಯ 15 ಎಲ್ಲ ಜೆಸಿಗಳ ಪರವಾಗಿ ನಾನು ಸರ್ ನಿಮಗೆ ಅಭಿನಂದನೆಗಳನ್ನು. 2025ರಲ್ಲಿ ಘಟಕವನ್ನು ಮುನ್ನಡೆಸಿದಂತವರು ಸುರೇಶ್ ಕಾಮತ್ ಅವರು ನನ್ನ ಜೊತೆ ಆತ್ಮೀಯರಾಗಿದ್ದರು ಈ ವರ್ಷ. ಆದರೆ ಕಳೆದ ವರ್ಷ ಒಂದು ದುಃಖದಾಯಕ ವರ್ಷ, ಅವರಿಗೆ ವೈಯಕ್ತಿಕವಾಗಿ ಅತ್ಯಂತ ದುಃಖ ಅನುಭವಿಸಿದ್ದಾರೆ. ಆದ್ರೂ ಕೂಡ ನಾನು ಇದೆಲ್ಲ ಆದ್ಮೇಲೆ ಕೂಡ ಅವರನ್ನ ಅನೇಕ ಕಾರ್ಯಕ್ರಮಗಳಲ್ಲಿ, ನಾನು ವಲಯದ ಕಾರ್ಯಕ್ರಮಗಳಲ್ಲಿ ಅವರನ್ನ ಭಾಗವಹಿಸಿದ್ದನ್ನು ನೋಡಿದ್ದೇನೆ. ನಮ್ಮ ಇಂಥ ಒಂದು ಶ್ರೇಷ್ಠ ಸಂಸ್ಥೆಯ ಅಧ್ಯಕ್ಷನಾಗಿ ಖಂಡಿತವಾಗಿ ಕೂಡ ಇದಕ್ಕೆ ಶ್ರುತಿಬಾರದ ರೀತಿಯಂತೆ ನಾನು ಇರಬೇಕು ಎನ್ನುವಂತ ಒಂದು ಕಳಕಳಿಯನ್ನು ನಾನು ಅವರಲ್ಲಿ ಕಂಡಿದ್ದೇನೆ. ಅವರಲ್ಲಿ ಕೂಡ ನೆಕ್ಸ್ಟ್ 26ನೇ ಸಾಲಿನ ನಮ್ಮ ಹೊಸ ತಂಡಕ್ಕೆ ನಿಮ್ಮ ಬೆಂಬಲ ಇರಲಿ ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಈಗ ನನ್ನ ಅಧ್ಯಕ್ಷರು ಈ ವರ್ಷದ್ದು ಲತಾಶ್ರೀ ಸುಪ್ರೀತ್ ಮೇಡಮ್ ಅವರು ಸಾಹಿತ್ಯದಲ್ಲಿ ಅನೇಕ ಆಸಕ್ತಿ ಹೊಂದಿದ್ದಾರೆ. ಎಲ್ಲ ನಮ್ಮ ಸುಳ್ಯದ ಎಲ್ಲಾ ಕಾರ್ಯಕ್ರಮದಲ್ಲಿ ಅವರೇ MC ಮಾಡೋದವರೇ. ಅವರ ನಂತರ ಮಾತಾಡ್ತಾ ಹೇಳಿದ್ರು, ನಾನು ಈ ಘಟಕದ ಮೊದಲ ಮಹಿಳಾ ಅಧ್ಯಕ್ಷ ಅಂತ ಹೇಳಿ. ಕಳೆದ ವರ್ಷ 25ನೇ ಸಾಲಿನಲ್ಲಿ ನಮ್ಮಲ್ಲಿ ಒಂದು ಪಾಯಿಂಟ್ ಸಿಸ್ಟಮ್ ಇದೆ, 100% ಎಫಿಷಿಯನ್ಸಿ ಅಂತ ಹೇಳಿ. ಕಳೆದ ವರ್ಷ ನಾನು 15 ಘಟಕಗಳನ್ನು ನೋಡ್ತಾ ಇದ್ದೆ. 15 ಘಟಕದಲ್ಲಿ 10 ಘಟಕಗಳ ಅಧ್ಯಕ್ಷರು ಮಹಿಳಾ ಅಧ್ಯಕ್ಷರು. ಹಾಗಾಗಿ ಮಹಿಳೆಯರಾಗಿ ಒಂದು ಘಟಕವನ್ನ ಮುನ್ನಡೆಸುವುದಷ್ಟೇ ಅಲ್ಲ, ಒಂದು ಅದ್ಭುತ ರೀತಿಯಲ್ಲಿ ಘಟಕವನ್ನು ಮುನ್ನಡೆಸ್ತಾರೆ ಅಂತ ಹೇಳಿ ನಾನು ಕಂಡುಕೊಂಡಿದ್ದೇನೆ. ಖಂಡಿತವಾಗಿಯೂ ಕೂಡ ಈ ವರ್ಷ ಒಳ್ಳೆಯ ರೀತಿಯಲ್ಲಿ ನಿಮ್ದು ಆಗಬೇಕು. ಇಡೀ ವಲಯದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಕೂಡ ಸುಳ್ಯ ಪಯಸ್ಸಿನ ಹೆಸರು ನಾವು ಕೇಳುವಂತೆ ಆಗ್ಬೇಕು ಪದೇ ಪದೇ. ಮುಂದಿನ ನ್ಯಾಟ್ಕೋನಲ್ಲಿ ಸುಳ್ಯ ಪಯಸ್ಸಿನ ಹೆಸರನ್ನ ನಮ್ಮ ರಾಷ್ಟ್ರಾಧ್ಯಕ್ಷರು ಕರೆದು 100% ಎಫಿಷಿಯಂಟ್ ಘಟಕಾಧ್ಯಕ್ಷರು ಅಂತ ಹೇಳಿ ಪ್ರಶಸ್ತಿಯನ್ನು ನೀಡಬೇಕು. ನಿಮ್ಮ ಅಧ್ಯಕ್ಷೀಯ ಅವಧಿಯಲ್ಲಿ ಅನೇಕ ಮಹಿಳೆಯರು ಕೂಡ ಜೆಸಿಗೆ ಸೇರ್ಲಿಕ್ಕೆ ಮುಂದೆ ಬರಬೇಕು. ಅನೇಕ ಮಹಿಳೆ ಅಧ್ಯಕ್ಷರು ಕೂಡ ಮುಂದಿನ ವರ್ಷಗಳಲ್ಲಿ ಆಗ್ಬೇಕು ಅಂತ ಹೇಳಿ ಇಡೀ ನಿಮ್ಮ ತಂಡಕ್ಕೆ ನಾನು ಶುಭವನ್ನ ಹಾರೈಸ್ತಾ ಇದ್ದೇನೆ. ಇವತ್ತು 6 ಜನ ಹೊಸ ಜೆಸಿಗಳು ಸೇರಿ ನಮ್ಮ ಜೆಸಿ ಸಂಸ್ಥೆಗೆ ಸೇರಿದ್ದಾರೆ. ಅತ್ಯಂತ ಖುಷಿ ಆಯಿತು. ನಿಮ್ಮನ್ನ ಆತ್ಮೀಯವಾಗಿ ನಾನು ಜೆಸಿಗೆ ಸ್ವಾಗತಿಸ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ವಲಯ ಮಟ್ಟದಲ್ಲಿ ಫೆಬ್ರವರಿ 6 ಮತ್ತು 7ರಂದು ಸ್ವಾಗತ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದು ನಿಮಗೋಸ್ಕರ ಇರುವಂತಹ ಕಾರ್ಯಕ್ರಮ. ನಮ್ಮ ಜೆಸಿ ಬಗ್ಗೆ, ಜೆಸಿಯಲ್ಲಿ ನಿಮಗೆ ಇರುವಂತಹ ಅವಕಾಶಗಳ ಬಗ್ಗೆ, ಅದನ್ನು ಯಾವ ರೀತಿ ಬಳಸ್ಕೊಳ್ಬಹುದು ಎನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ದಯವಿಟ್ಟು ತಾವೆಲ್ಲರೂ ಆ ಕಾರ್ಯಕ್ರಮಗಳಿಗೆ ಬರಬೇಕು ಅಂತ ಹೇಳಿ ತಮ್ಮನ್ನೆಲ್ಲ ಕೇಳ್ಕೊಳ್ತಾ, ಎಲ್ರಿಗೂ ಶುಭವಾಗಲಿ. ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಜೆಸಿ. ಬಯಸಿನ ಜೂನಿಯರ್ ಚೇಂಬರ್ ಇದರ 2005-2006 ಅಧ್ಯಕ್ಷ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದ ಇವತ್ತಿನ ಮುಖ್ಯ ಅತಿಥಿಯಾದ ಲೋನ್ನ ವೃತ್ತಿನರ ಐಕ್ಯತೆ ಅಭಿಲಾಷ್ ಅವರೇ, ಮತ್ತೆ ಇವತ್ತಿನ ಮುಖ್ಯ ಅತಿಥಿಯಾದಂತಹ ಇವರನ್ನು ನಮಗೆ ತುಂಬಾ ಅವರು MNC ಆದ ಟೈಮಲ್ಲಿ ಅವ್ರು ನಮ್ಮ ಕಾಲೇಜಿಗೆ ಒಂದ್ಸತಿ ಬಂದಿಲ್ಲ. ಆವಾಗಿಂದಲೂ ನಮಗೆ ಹಾಗೆ ವೇದಿಕೆ ಉಪಸ್ಥಿತರೆಲ್ಲ ವೇದಿಕೇತರ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತ ನಮ್ಮ ಎಲ್ಲ ಪೂರ್ವಾಧ್ಯಕ್ಷರುಗಳೇ, ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳೇ, ಒಂದು ವೆಲ್ ಬಿಗಿನ್ ಈಸ್ ಹಾಫ್ ಡನ್. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ,
ಇವತ್ತಿನ ಆರಂಭ ನಾವೊಂದು 10-15 ವರ್ಷಗಳ ಹಿಂದೆ ಜೇಸಿ ಸುಳ್ಯದಲ್ಲಿ ಹೇಗಿತ್ತು ಅದೇ ಪ್ರಕಾಶಮಾನವಾಗಿ ಈಗ ಕಾಣುತ್ತೆ. ನಮ್ಮ ಎಲ್ಲಾ ಪೂರ್ವಾಧ್ಯಕ್ಷರುಗಳು 21 ಜನ ಪೂರ್ವಾಧ್ಯಕ್ಷರುಗಳಿಗೆ ಬಂದಿದೆ. ಮತ್ತೆ ಹೆಚ್ಚಿನ ಸದಸ್ಯರುಗಳು ರಾಟ್ರಿ ಇರ್ಬೋದು, ಲಯನ್ಸ್ ಇರ್ಬೋದು ಅಥವಾ ಬೇರೆ ಯಾವುದೇ ಸದಸ್ಯರು, ಇವರು ಒಂದ್ಸತಿ ಜೇಸಿಯಿಂದ ಮುಂದೆ ಬಂದಂತ ಎಲ್ಲ ಸದಸ್ಯರುಗಳು ಇರುವಂತದ್ದು ಎಲ್ಲರೂ ನೋಡ್ತಾ ಇದ್ದೇನೆ ನಾನು. ಇವರೆಲ್ಲರೂ ನಮ್ಮ ಸದಸ್ಯರು. ನನಗೆ ಒಂದು ಹಳೆಯ ನೆನಪು ಈ ಸಂದರ್ಭದಲ್ಲಿ ಬರಲಿದೆ. ಮೊದಲಿಗೆ ಕಳೆದ ವರ್ಷ ಸುಳ್ಯ ಪೈಸರಿ ಯೂನಿಟ್ ಚೇಂಬರ್ ಅನ್ನು ಉತ್ತಮ ರೀತಿಯಲ್ಲಿ ಪ್ರಾಬ್ಲಮ್ ತುಂಬಾ ಇತ್ತು, ಆದರೂ ಒಂದು ವರ್ಷ ಉತ್ತಮ ರೀತಿಯಲ್ಲಿ ನಡೆಸಿದಂತ ಸುರೇಶ್ ಕಾಮತ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಈಗಿನ ಅಧ್ಯಕ್ಷರು ಶ್ರೀ ಭಟ್ ಅವರ ಟೀಮ್, ಇವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ PR ಎಲ್ಲ ಬಂದು ಒಳ್ಳೆಯದಾಗಲಿ ಅಂತ ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುಳ್ಯ ಪೈಸರಿ ಯೂನಿಟ್ ಚೇಂಬರ್ ಇತಿಹಾಸ ನೆನ್ಪು ಮಾಡಿದ್ರೆ 1983 ಶುರುವಾಗಿ ಇವತ್ತು 43 ವರ್ಷ ಆಗಿ 44ನೇ ಅಧ್ಯಕ್ಷರು. 44 ಯಾಕೆಂದ್ರೆ ಫಸ್ಟ್ ಇಯರ್ ಅಲ್ಲಿ ಧನಂಜಯ ಮದುವೆ ಅಧ್ಯಕ್ಷರಾಗಿದ್ದು, ಅರ್ಧದ ನಂತರ MV ಸದಾಶಿವ ಅವರ ಅಧ್ಯಕ್ಷರು. ಆದ ಕಾರಣ ಒಂದು ಎಕ್ಸ್ಟ್ರಾ ನನಗೆ, ಆದ ಕಾರಣ 44ನೇ ಅಧ್ಯಕ್ಷರಾಗಿ ಹೇಳಿ ಮಹಿಳಾ ಅಧ್ಯಕ್ಷೆ. ಇನ್ನೊಂದು ವಿಶೇಷ ಏನಂದ್ರೆ ವರ್ಲ್ಡ್ ಅಧ್ಯಕ್ಷೆಯೂ ಮಹಿಳೆ. ಇದೊಂದು ಕಾಂಬಿನೇಷನ್ ಈ ವರ್ಷದ ಕಾರ್ಯಕ್ರಮದಲ್ಲಿ ಒಳ್ಳೆಯ ಪ್ರೋಗ್ರಾಮ್ ಬರಲಿಕ್ಕೆ ಈ ಸಂದರ್ಭದಲ್ಲಿ ಆಮೇಲೆ ಆಗಲೇ ನಾನು ಜೇಸಿ ಟ್ರಸ್ಟ್ನ ಈ ಮೀಟಿಂಗಿಂದ ಒಂದು ಅರ್ಧ ಗಂಟೆ ಮೊದಲು ನಾವು ಟ್ರಸ್ಟ್ನ ಪದಾಧಿಕಾರಿಗಳು ಒಂದು ಕಡೆ ಮೀಟಿಂಗ್ ಮಾಡಿ ನಾವಿನ್ನು, ಯಾಕಂದ್ರೆ ಕೆಲಸ ಅರ್ಧದಿದೆ, ಮುಂದಿನ ಕೆಲಸ ಹೇಗೆ ಮಾಡೋದು ಅಂತ ಹೇಳಿಕೊಂಡು ನಾವು ಒಂದಷ್ಟು ಜನರನ್ನು ನೋಟ್ ಮಾಡ್ತಾ ನೋಡ್ತಾರೆ. ನಾವು ಯಾರನ್ನೆಲ್ಲ ನೋಟ್ ಮಾಡಿಕೊಂಡು ನಮ್ಮ ಮೆಮರಿಯಲ್ಲಿ ಸುಳ್ಯದಲ್ಲಿ ಸಂಪಾದನೆ, ಐವರ್ನಾಡು, ಕೃತಿಗಾರರು ಹೀಗೆಲ್ಲ ಮಾಡ್ತಾರೆ. ಆ ಪ್ರದೇಶದಲ್ಲಿ ನಾವು ಯಾರನ್ನು ನೋಟ್ ಮಾಡಿದ್ದೇವೆ ಅವರೇ ಇಲ್ಲಿ ಬರ್ತಾರೆ. ನಮ್ಮ ಮುಂದಿನ ಕಾರ್ಯ ಉತ್ತಮವಾಗಿ ಆಗ್ತದೆ ಅಂತ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು, ಯಾಕಂದ್ರೆ ನಾವು ಅಂಬಡಡ್ಕದಲ್ಲಿ 5 ಸೆನ್ಸ್ ಜಾಗ ಉಂಟು, ಅದರಲ್ಲಿ ನಾವೀಗ ಬರೀ ಮೀಟಿಂಗ್ ಮಾಡುವಷ್ಟೊಂದು ಹಾಲ್ ಇದೆ, ಅಂದ್ರೆ ಸಣ್ಣ ರೂಮ್ ಇದೆ. ಅದರ ಮೇಲೆ ನಾವು ಒಂದು ಅರ್ಥದಲ್ಲಿ ಕೆಲಸ ನಿಲ್ಲಿಸ್ತೇವೆ. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಯುವಜನತೆಗೆ ಟ್ರೈನಿಂಗ್ ಕೊಡುವಂತ ಒಂದು ಟ್ರೈನಿಂಗ್ ಸೆಂಟರ್ ಮಾಡಬೇಕು ಅಂತ ಹೇಳಿ ಈ ಟ್ರೈನಿಂಗ್ ಸೆಂಟರ್ ಮಾಡುವ ಉದ್ದೇಶದಿಂದ ನಾವು ಆ ಬಿಲ್ಡಿಂಗ್ ಅನ್ನು ಕಟ್ತಾ ಇದ್ದೇವೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಎಲ್ಲರೂ ಸೇರಿ ಇದು ನಮ್ಮ ಮುಂದಿನ ಯುವ ಪೀಳಿಗೆ ಒಂದು ಒಳ್ಳೆಯ ರೀತಿಯ ಟ್ರೈನಿಂಗ್ ತಗೊಂಡು ಸಮೃದ್ಧ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಆಗ್ತದೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೈ ಜೋಡಿಸಬೇಕು, ಧನ ಸಹಾಯವನ್ನು ಸಹ ಮಾಡಬೇಕು ಅಂತ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೇನೆ. ಇನ್ನೊಂದು ಈ ಫಂಕ್ಷನ್ ನ ವಿಶೇಷತೆ ಏನಂದ್ರೆ ನಮ್ಮ ಪ್ರಾತಸ್ಮರಣೀಯರು ಆದ ಕುರುಜಿ ವೆಂಕಟರಮಣಗೌಡರವರು ನಮ್ಮ ಬಿಲ್ಡಿಂಗ್ಗೆ ಅಡಿಪಾಯ ಹಾಕಿದವರು. ಅದು ಒಂದು ಫಸ್ಟ್ ತಲೆಮಾರು ಅಂತ ಹೇಳಿದ್ರೆ ಅವರ ಸುಪುತ್ರ ಡಾಕ್ಟರ್ ಚಿದಾನಂದ ಅವರನ್ನು ನಾವು ಔಟ್ಸ್ಟ್ಯಾಂಡಿಂಗ್ ಯಂಗ್ ಪರ್ಸನಾಲಿಟಿಗೆ ರೆಪ್ರೆಸೆಂಟ್ ಮಾಡಿ ಅವರು ರಾಷ್ಟ್ರಮಟ್ಟದಲ್ಲಿ ಮಿಂಚು. 3ನೇ ತಲೆಮಾರಿ ನಮ್ಮ ಫಂಕ್ಷನ್ ನಲ್ಲಿ ಅಕ್ಷಯ ಕೇಸಿ ಅವರು ಬಂದಂಥದ್ದು ನಮಗೆ ತುಂಬಾ ಖುಷಿ ಕೊಡ್ತದೆ. ಅಂದ್ರೆ ದೇಸಿ ಒಡನಾಟ 3 ತಲೆಮಾರುಗಳ ಅಭಿನವ ಸಂಬಂಧ ಇದೆ ಅಂತ ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟ ಘಟಕದ ನೂತನ ಅಧ್ಯಕ್ಷೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಶುಭಾಶಯಗಳನ್ನು ನೀಡಲು ಇಚ್ಛೆಪಡ್ತೇನೆ. ಎಲ್ಲರನ್ನ ಗುರುತಿಸಿ ಗೌರವಿಸುವಾಗಿದೆ, ಯಾರು ಹೆಸರು ಇಡಲಿಕ್ಕೆ ಹೋಗೋದಿಲ್ಲ. ಈ ಸಭೆಯಲ್ಲಿ ಆಸೀನರಾಗಿರುವಂತ ಎಲ್ಲ ಆತ್ಮೀಯ ಬಂಧುಗಳೇ, ನಾನು ಅನ್ಕೊಳ್ತಾ ಇದ್ದೆ ಈ ರಾಜಕಾರಣದಲ್ಲಿ ಭಾಷಣಗಳು ಸಿಕ್ಕಾಪಟ್ಟೆ ಆಗುತ್ತೆ, ಗಂಟೆಗಟ್ಟಲೆ ಈ ಕಾರ್ಯಕ್ರಮ ನೋಡಿದ್ರೆ ಇದು ಮುಗಿತಾನೇ ಇಲ್ಲ. ಕೆಲವರು ಫೋನಲ್ಲಿದ್ದಾರೆ, ಕೆಲವು ಮಕ್ಕಳು ಆಟ ಆಡ್ತಾ ಇದ್ದಾರೆ, ಇನ್ಯಾರೋ ಓದಷ್ಟಕ್ಕೆ ಮನೆಯ ಸುಖ ಸಂತಾನ ಮಾತಾಡ್ತಿದ್ದಾರೆ. ಆಮೇಲೆ ಇಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ನಾನು ತುಂಬಾ ಪ್ರಮುಖವಾದ ವಿಷಯಗಳಿಗೆ ಭಾಷಣ ಮಾಡಿದ್ರೆ ಕೆಳಗಡೆ ಊಟ ಬೇರೆ ತಯಾರಿದೆ. ಹೋಟೆಲ್ ಅವ್ರು ಎಷ್ಟು ಗಂಟೆಗೆ ಬಂದ್ ಮಾಡ್ತಾರೆ ಗೊತ್ತಿಲ್ಲ ಕಿಚನ್. ಹಾಗಾಗಿ ಇಳೇ ನಿಮಿಷ ಅಂತ ಹೇಳಿದ್ದಾರೆ, ಅವ್ರ ಕೈಯಲ್ಲಿ ಸುತ್ತಿಗೆ ಇಟ್ಕೊಂಡಿದ್ದಾರೆ. ಅದನ್ನು ಗ್ರಾವೆಲ್ ಹೊಡೆದಕ್ಕೆ ಸೊ ಅದನ್ನೆಲ್ಲ ಹೊಡೆದು ಬಿಟ್ರೆ ಗೊತ್ತಿಲ್ಲ.
ಮತ್ತಿನ್ನು ಲತಾಶ್ರೀ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ಅವರೇ ಸೀಕ್ರೆಟ್ ಹೇಳ್ಬಿಟ್ಟಿದ್ದಾರೆ. ಅವ್ರಿಗೆ ಮದುವೆ ಮಾಡಿಸಿದ್ದೆ ನಾನು ಅಂತ ಹೇಳ್ಬಿಟ್ಟು. ಅದು ಹೇಳುವುದಿಲ್ಲ, ಯಾರಿಗೆ ಯಾಕೆ ಹೇಗೆ ಅಂತ ಹೇಳುವುದಿಲ್ಲ. ಎನಿವೆ, 44ನೇ ವರ್ಷದಲ್ಲಿ ಒಬ್ಬ ಮಹಿಳೆ ಈ ಘಟಕದ ಅಧ್ಯಕ್ಷೆಯಾಗಿ ಅಧಿಕಾರ ಅಂತ ಹೇಳುವುದಿಲ್ಲ, ಇವತ್ತಷ್ಟೇ ನಮ್ಮ ದೇಶದ ಪ್ರಧಾನಿಗಳು ಪಕ್ಷದ ಹೊಸ ಅಧ್ಯಕ್ಷರ ಪದಗ್ರಹಣ ಸಮಾರಂಭದಲ್ಲಿ ಅದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಇದು ಅಧಿಕಾರ ಅಲ್ಲ, ಇದು ಸೇವೆ ಮಾಡಲಿಕ್ಕಿರುವಂತ ಅವಕಾಶ ಇರುವಂತ ಒಂದು ಸುಂದರವಾದ ಮಾತು ಹೇಳಿದ್ದಾರೆ. ನನಗೆ ಅದರ ನಿಮಗೆ ಮುಂದೆ ಮಾತಾಡೋದು ಸ್ವಲ್ಪ ಕಷ್ಟ. ಜೂನಿಯರ್ ಚೇಂಬರ್ನ ಮುಖ್ಯ ಉದ್ದೇಶ ಇರುವಂತದ್ದೇ ವ್ಯಕ್ತಿತ್ವ ವಿಕಸನ. ನಿಮ್ಮ ವಲಯ ಉಪಾಧ್ಯಕ್ಷತೆ ಮಾತಾಡ್ತಾ ಇದೆ, ಅವರೊಂದು ಕರೆ ಕೊಟ್ಟಿದ್ದಾರೆ ನಿಮಗೆ. ಅದ್ಯಾಕೋ ಸ್ವಲ್ಪ ನಮಗೆ ಮನಸ್ಸಲ್ಲಿ ಕಸಿವಿಸಿ ಆಯಿತು. ಲೀಡ್, ಕನೆಕ್ಟ್ ಅಂಡ್ ಇವಾಲ್ವ್ ಅಂತ. ಆಗತ್ತೆ, ಆಗುದಿಲ್ಲ ಅಂತಲ್ಲ. ಲೀಡರ್ ಫಸ್ಟ್ ಆಗಿ ಬಿಟ್ಟು ಆಮೇಲೆ ಇವಾಲ್ವ್ ಆಗ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ರಾಜಕಾರಣ ಅಂತ ಹೇಳ್ಬೇಡಿ, ನೀವೆಲ್ಲರೂ ಟ್ರಂಪ್ ಆಗಿ ಬಿಡಬಹುದು. ಲೀಡರ್ಶಿಪ್ ಆದ್ರೂ ಇವಾಲ್ವ್ ಆಗಿರ್ಲಿಲ್ಲ, ಏನಾಗ್ತಾ ಇದೆ ಅಂತ ನೋಡಿದ್ದೀರಿ ನೀವು. ಆದ್ರೆ ನಿಮ್ಮ ಸಂಸ್ಥೆ, ನಮ್ಮ ಸಂಸ್ಥೆ, ನಮ್ಮ ದೇಶದಲ್ಲಿ ನಮ್ಮ ಸಂಸ್ಥೆ, ಅದರ ಮುಖ್ಯ ಉದ್ದೇಶ ಇರುವುದೇ ವಿಕಸನ, ವ್ಯಕ್ತಿತ್ವ ವಿಕಸನ. ಯಾತಕ್ಕಾಗಿ ಹೇಳೋದು ಬಹಳ ಪ್ರಮುಖ. ಸೆಲ್ಫ್ ಅಂತ ಪ್ರಮೋಟ್ ಆಗೋದು ವಿಕಸನ ಆಗುದಿಲ್ಲ. ಕುವೆಂಪು ಅವರು ಅದಕ್ಕೆ ನಾವೆಲ್ಲ ವಿಶ್ವ ಮಾನವರಾಗಬೇಕು ಅಂತ ಹೇಳಿದ್ರು, ಲೀಡರಾಗಿ ಅಂತ ಹೇಳಿಲ್ಲ. ಇದನ್ನ ಯಾಕೆ ಉಲ್ಲೇಖ ಮಾಡ್ತೀನಿ ಅಂತ ಹೇಳಿದ್ರೆ, ವಿವೇಕಾನಂದರು ಬಹಳ ಸೊಗಸಾಗಿ ಶಿಕ್ಷಣ ಮಾಸ್ ಲಿಟರಸಿ ಪ್ರೋಗ್ರಾಮ್ ಅಲ್ಲ, ಇವತ್ತು ನಡೀತಿರುವಂತದ್ದು ಮಾಸ್ ಲಿಟರಸಿ ಪ್ರೋಗ್ರಾಮ್. ಎಕ್ಸಾಮ್ ಅಂದ್ರೆ ಎಂಪ್ಲಾಯ್ಮೆಂಟ್, ಅಷ್ಟಕ್ಕೆ ಸೀಮಿತ ಆಗಿದೆ. ಸೊ ವಿವೇಕಾನಂದರನ್ನು ಅರ್ಥ ಮಾಡಿಕೊಂಡು the purpose of education is man making, woman making also, in nation building. ನಾನು ಕೂತ್ಕೊಂಡು ಸುಮ್ಮನೆ ಇವರೆಲ್ಲ ತುಂಬಾ ಪ್ರಮಾಣ ವಚನ, ಘೋಷಣೆ, ಆಮೇಲೆ ವಾಣಿ ಎಲ್ಲ ನೋಡ್ತಿರ್ಬೇಕಾದ್ರೆ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿಗೆ ಬಂತು, ಹಕ್ಕುಗಳ ಬಗ್ಗೆ ತುಂಬಾ ಗಲಾಟೆ ಮಾಡ್ತೀವಿ ನಾವು ಈ ದೇಶದಲ್ಲಿ. ಕರ್ತವ್ಯಗಳು ಎಷ್ಟಿದೆ ಪಟ್ಟಿ ಮಾಡಿದೀವ ಅಂತ. ಸಂವಿಧಾನ ನಮಗೆ 11 ಕರ್ತವ್ಯ ಕೊಟ್ಟಿದೆ. ಈ ಎಲ್ಲ ವ್ಯವಸ್ಥೆಗಳ ಮೂಲಕ ಶಿಕ್ಷಣ ಸೇರಿದ ಹಾಗೆ ಹೊರಗೆ ಬರಬೇಕಾದ್ರೆ ನಮ್ಮೆಲ್ಲರ ವ್ಯಕ್ತಿತ್ವದಲ್ಲಿ ಸಾಮಾಜಿಕ ಪ್ರಜ್ಞೆ ಜಾಗೃತ ಆಗಿದೆಯಾ? ಪ್ರೊಫೆಸರ್ ಜ್ಞಾನೇಶ್ ಅವರು ಪ್ರಾಂಶುಪಾಲರ ಕೆಲಸ ಮಾಡಿದವರು, ಪ್ರೊಫೆಸರ್ ಗಂಗಾಧರ್ ಅವರು ಬಹಳ ವರ್ಷಗಳ ಕೆಲಸ ಮಾಡಿದವರು. 10-15 ವರ್ಷಗಳ ಪಠ್ಯಕ್ರಮ ಆಧಾರಿತ ಶಿಕ್ಷಣ ಮುಗಿಸಿ ಬರುವಂತ ನಮ್ಮೆಲ್ಲರ ವ್ಯಕ್ತಿತ್ವದಲ್ಲಿ ಸಾಮಾಜಿಕ ಪ್ರಜ್ಞೆ ಜಾಗೃತ ಆಗಬೇಕು ಬೇಡವೋ? ಕರ್ತವ್ಯ ಪ್ರಜ್ಞೆ ಜಾಗೃತ ಆಗಬೇಕು ಬೇಡವೋ? ಪರಿಸರ ಪ್ರಜ್ಞೆ ಜಾಗೃತ ಆಗಬೇಕು ಬೇಡವೋ? ನಾಗರಿಕ ಪ್ರಜ್ಞೆ ಜಾಗೃತ ಆಗಬೇಕು ಬೇಡವೋ? ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಗ್ತಾ ಇದ್ದಾರೆ ಅಧ್ಯಕ್ಷರು, ತಪ್ಪು ಹೇಳಿದ್ನ? ಇಲ್ಲಲ್ಲ, ತಪ್ಪು ಹೇಳಿದ್ನ ಅಂದ್ಕೊಂಡಿದ್ದೇನೆ. ಕನಿಷ್ಠ ಈ ದೇಶದ ಕಾನೂನನ್ನ ಗೌರವಿಸಿರುವಂತ ಪ್ರಜ್ಞೆ ಜಾಗೃತ ಆಗಬೇಕು ಬೇಡ? ಇದು ಆಗದೆ ಇದ್ರೆ ನಮ್ಮ ವ್ಯಕ್ತಿತ್ವ ಎಲ್ಲಿ ವಿಕಸನ ಆಗ್ಲಿಕ್ಕೆ ಸಾಧ್ಯ ಇದೆ? ಇಲ್ಲಿ ತರುಣರು ತುಂಬಾ ಕಡಿಮೆ ಇದ್ದಾರೆ, ಅಂದ್ರೆ 16, 18, 20 ವರ್ಷದವರು. 18 ವರ್ಷ ಆಗದೆ ಇರುವ ಒಬ್ಬ ತನ್ನ ಮಗುವಿಗೆ, 18 ವರ್ಷ ಆಗ ತಂದೆ ತಾಯಿ ಹೆಲ್ಮೆಟ್ ಹಾಕದೆ ಮಗುವಿಗೆ, ಲೈಸೆನ್ಸ್ ಇಲ್ಲದ ಮಗುವಿಗೆ ಬೈಕ್ ಕೊಟ್ಟು ಕಳಿಸ್ತಾರಲ್ಲ, ಯಾರು ತಪ್ಪಿದು? ಮಗು ಎಲ್ಲರೂ ಆಕ್ಸಿಡೆಂಟ್ ತೀರ್ಕೊಂಡು ಹೋದ್ರೆ ನಾನು ನಿಮ್ಮ ಹತ್ರ ಏನ್ ವಿನಂತಿ ಮಾಡ್ತೇನೆ ಅಂತ ಹೇಳಿದ್ರೆ, ಈ ಸಂಭ್ರಮದ ಆಚರಣೆಗಳ ಜೊತೆಗೆ ಎಲ್ಲೋ ಒಂದು ಕಡೆ ನಾವು ನಮ್ಮ ಮಕ್ಕಳಲ್ಲಿ ಈ ರೀತಿಯ ವ್ಯಕ್ತಿತ್ವ ವಿಕಸನದ ಬಗ್ಗೆ ಒಂದು ಕಲ್ಪನೆ ಮೂಡಿಸದೇ ಇದ್ರೆ ಎಲ್ಲೋ ಒಂದಷ್ಟು ಆಚರಣೆಗೆ, ಫ್ರೆಂಡ್ಶಿಪ್ ಗೆಟ್ ಟುಗೆದರ್ಗೆ ಇದಕ್ಕೆ ಸೀಮಿತವಾಗ್ತಿಲ್ಲ. ತುಂಬಾ
ತುಂಬಾ ದೊಡ್ಡ ಸವಾಲುಗಳಿದೆ ನಮ್ಮ ದೇಶದ ಮುಂದೆ. ಜಗತ್ತಿನ ಅತ್ಯಂತ ತರುಣ ರಾಷ್ಟ್ರ ಅಂತ ಎಲ್ಲ ವೇದಿಕೆಯಲ್ಲಿ ಭಾಷಣ ಮಾಡ್ತೀವಿ. ಈ ತರುಣ ರಾಷ್ಟ್ರ ಹೇಳುವಂತ ಅತ್ಯಂತ ದೊಡ್ಡ ಸಂಖ್ಯೆಯ ತರುಣರು ಒಂದು ಕೂಲಿ ಮಂದಿ ಆಗ್ತಾರ, ಕ್ವಾಲಿಟಿ ಹ್ಯೂಮನ್ ರಿಸೋರ್ಸ್, ಅಥವಾ ಜಗತ್ತಿನ ಮಾನವ ಸಂಪನ್ಮೂಲದ ಅವಶ್ಯಕತೆಗಳನ್ನು ಪೂರೈಸಬಲ್ಲಂತ ಗುಣಮಟ್ಟದ ಮಾನವ ಸಂಪನ್ಮೂಲ ಆಗ್ತಾರ. ಇದನ್ನು ಯಾರು ನಿರ್ಣಯ ಮಾಡಬೇಕು? ಇದು ಒಂದು. ಎರಡನೇದು, ನಾವೆಲ್ಲ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್ ಈ ಸಂಗತಿಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ. ದಿಸ್ AI ಕ್ಯಾನ್ ಬಿ ದ ಮೋಸ್ಟ್ ಡಿಸ್ರಪ್ಟಿವ್ ಟೆಕ್ನಾಲಜಿ. ಆದರೆ ಅದರಿಂದ ಉಳಿಗಾಲ ಇಲ್ಲ ನಮಗೆ. ಹಾಗಾಗಿ ನಮ್ಮ ಶಿಕ್ಷಣ ವ್ಯವಸ್ಥೆ ನಮ್ಮ ಮಾನವ ಸಂಪನ್ಮೂಲವನ್ನ ಬದಲಾಗ್ತಿರುವಂತ ಕಾಲಘಟ್ಟದಲ್ಲಿ ಅದಕ್ಕೆ ಪೂರಕವಾಗಿ ತರಬೇತಿ ಕೊಡುವಂತ ಒಂದು ಶಿಕ್ಷಣ ಸಂಸ್ಥೆಗಳಾಗಿ, ಸಮಾಜವಾಗಿ ನಾವು ನಮ್ಮನ್ನು ಪರಿವರ್ತನೆ ಮಾಡಿಕೊಳ್ತಾ ಇದ್ದೀವ? ಇಲ್ಲ ಅಂದ್ರೆ ಏನಾಗ್ಬೋದು? ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಅಂತ ಸಂಸ್ಥೆಗಳಿಗೆ ನಾನು ಅಂದುಕೊಳ್ತೀನಿ. ಮೊನ್ನೆ ಅಷ್ಟೇ ಯಾರೋ ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಕಳಿಸಿದ್ರು, ತೋರಿಸ್ತಿರ್ಬೇಕಾದ್ರೆ ಒಬ್ಬ ಡಿಗ್ರಿ ಓದಿಕೊಂಡು ಹೊರಗೆ ಬಂದ್ರೆ ಅವನಿಗೆ ಸಿಗುವ ಸಂಬಳ 12,000 ರಿಂದ 18,000 ರೂಪಾಯಿ. ಏನ್ ಸರೋದು ಅವನು? ಒಬ್ಬ ಎಂಜಿನಿಯರಿಂಗ್ ಟೆಕ್ನಿಕಲ್ ಎಜುಕೇಶನ್ ಅದು ಮುಗಿಸಿ ಹೊರಗೆ ಬಂದ್ರೆ ಅವನಿಗೊಂದು 30,000 ರೂಪಾಯಿ ಸಂಬಳ. ಅವ್ರದ್ದು ಇಯರ್ಲಿ ಪ್ಯಾಕೆಟ್ 3.6 lakhs ಅಂತ ಹೇಳ್ತಾರೆ. ಸಿಕ್ಕಿದ್ರೆ ಅಬ್ಬಬ್ಬ ಅಂತ ಹೇಳ್ತೀವಿ. ಆದ್ರೆ ಒಬ್ಬ SSC ಪಾಸ್ ಮಾಡಿದವರೇನೋ ಗೊತ್ತಿಲ್ಲ, ಒಬ್ಬ ಒಳ್ಳೆಯ ಕಾರ್ಪೆಂಟರ್, ಒಬ್ಬ ಒಳ್ಳೆಯ ಪ್ಲಂಬರ್, ಒಬ್ಬ ಒಳ್ಳೆಯ ಎಲೆಕ್ಟ್ರಿಷಿಯನ್, ಒಬ್ಬ ಒಳ್ಳೆಯ ಮೆಕ್ಯಾನಿಕ್ ಆದ್ರೆ ಅವನು 30, 40, 50,000 ಸಂಪಾದನೆ ಮಾಡ್ತಾನೆ. ಅದಕ್ಕೆ ಅವ್ರು ಏನ್ ಹಾಕಿದ್ರು ಅಂತ ಹೇಳಿದ್ರೆ, ಇನ್ನೊಂದು ಮುಂದಿನ 18-20 ವರ್ಷದಲ್ಲಿ ಡಿಗ್ರಿ ಕಾಲೇಜುಗಳಿಗೆ ದೇವರಾಣೆ ಮಾಡಿದ್ರು ಮಕ್ಕಳು ಬರುವುದಿಲ್ಲ. 22 ಕಾಲೇಜು ವರ್ಷ ಮಂಗಳೂರು ವರ್ಷ ಮೊನ್ನೆ ಅಷ್ಟೇ ಬಂದಾಗಿದೆ ವಿದ್ಯಾರ್ಥಿಗಳಿಲ್ಲದೆ. ನಾವೊಂದು ಸಮಾಜವಾಗಿ ಈ ಬದಲಾವಣೆಗೆ ಸಿದ್ಧತೆ ಮಾಡಿಕೊಳ್ತಾ ಇದ್ದೀವ? Is it not our responsibility to create this awareness and prepare our younger generation towards the challenges? ಅದಕ್ಕೆ ಏನಾದ್ರೂ ಮಾಡ್ತಾ ಇದ್ದೀವ ನಾವು? ಇದು ಒಂದು ಭಾಗ. ಕರ್ತವ್ಯಗಳ ಬಗ್ಗೆ ಉಲ್ಲೇಖ ಮಾಡಿದೆ ನಾನು, ಸಂವಿಧಾನ ಹೇಳಿರುವಂತಹ ಕರ್ತವ್ಯಗಳು. ಇಲ್ಲಿ ಓದ್ತೀವಿ ತುಂಬಾ ಚೆನ್ನಾಗಿ, ಇಂಟೆಗ್ರಿಟಿ, ಸಾವರ್ನಿಟಿ ಅಂಡ್ ಆಲ್ ವರ್ಡ್ಸ್ ಆಗಿರುತ್ತೆ. ಮನಸ್ಸಿಗೆ ಬೇಸರ ಆದ ತಕ್ಷಣ ಮುಂಚೆನೇ ಕೇಳಬೇಕು. 1947 ಮುಂಚೆ ನಾನು ಮಾತಾಡೋದಿಲ್ಲ. 1947 ನಂತರ ಒಂದು ದೇಶವಾಗಿ ನೀವು ಆಲೋಚನೆ ಮಾಡಿ, ಪ್ರಶ್ನೆ ಕೇಳ್ತಿರೋದು ನಾನು. ಜಾತಿ, ಮತ, ಭಾಷೆ, ಪ್ರಾಂತ, ಮೇಲು ಕೀಳು, ಸ್ಪೃಶ್ಯ ಅಸ್ಪೃಶ್ಯ, ಮುಂದುಳಿದವರು ಹಿಂದುಳಿದವರು, ಬಡವರು ಶ್ರೀಮಂತರು, ಹಳ್ಳಿಯವರು ದಿಲ್ಲಿಯವರು, ಕಲಿತವರು ಕಲಿದಿದ್ದವರು, ಇನ್ನು ಹೇಳ ಆ ಪಾರ್ಟಿ ಈ ಪಾರ್ಟಿ, BPL ಕಾರ್ಡ್, APL ಕಾರ್ಡ್, ಕನಿಷ್ಠ ಇದರಿಂದ ಹೊರಗೆ ಬಂದಿದ್ದೀವಿ ನಾವು. ಕನಿಷ್ಠ ಇದರಿಂದ ಹೊರಗೆ ಬರದೇ ಇದ್ರೆ ವ್ಯಕ್ತಿಯಾಗಿ ನಮ್ಮ ವ್ಯಕ್ತಿತ್ವ ವಿಕಸನ ಆಗಿದೆಯಾ? ಒಂದು ಸಮುದಾಯವಾಗಿ, ಒಂದು ಸಮಾಜವಾಗಿ ಸಮಾಜದ ವಿಕಸನ ಆಗಿದೆಯಾ? ಮತ್ತು ಇದರ ಬಗ್ಗೆ ಯಾರು ಆಲೋಚನೆ ಮಾಡಬೇಕು? ಸೊ ಈ ಸವಾಲುಗಳು ನಮ್ಮ ಕಣ್ಣ ಮುಂದೆ ಇದೆ. 7 ನಿಮಿಷ ಆದ್ರೆ ಗಂಟೆ ಹೊಡೆಯಿದೆ. ನಮ್ಮ ಮನೆಯಲ್ಲಿ ದಯವಿಟ್ಟು ತಪ್ಪು ಮತ್ತೆ ನಾನು ಸ್ವಲ್ಪ ಖಾರವಾಗಿ ಮಾತಾಡುವಾಗ ನಮ್ಮ ಮಕ್ಕಳಿಗೆ ನಾವು ಆದರ್ಶ ಆಗಿದ್ದೀವ? ಯಾವ ಮೌಲ್ಯಗಳನ್ನ ನಾವು ನಮ್ಮ ಮಕ್ಕಳ ವ್ಯಕ್ತಿತ್ವದಲ್ಲಿ ಕಾಣಲಿಕ್ಕೆ ಇಷ್ಟಪಡ್ತೇವೆ, ಆ ಮೌಲ್ಯಗಳೊಂದಿಗೆ ನಾವು ಬದುಕಿದ್ದೀವ? ನಿಮ್ಮ ವಾಣಿ, JC ವಾಣಿ, ಅದರಲ್ಲಿ ತುಂಬಾ ಮುಕ್ತವಾದ ಮನಸ್ಸಿನ ಬಗ್ಗೆ ಇದೆ. ಸ್ವತಂತ್ರ ಹೇಳೋ ಶಬ್ದದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸ್ವತಂತ್ರ ಅಲ್ಲ, ಅದು ಆಕ್ಚುಲಿ ಮುಕ್ತವಾದ ಮನಸ್ಸು. ಅದು ಬರ್ಬೇಕಾದ್ರೆ ಅಂತ ಕಾಣುತ್ತೆ. ಅವರು AI ಯೂಸ್ ಮಾಡಿಕೊಂಡು ಇಂಗ್ಲಿಷ್ ಕನ್ನಡ ಕ್ಲಾಸ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿರೋದು.
ಅಲ್ಲಿ ಬಿಟ್ಟು ನಾನು ಬರ್ಕೊಂಡು ಕೇಳಿದ್ರೆ ಸ್ವಲ್ಪ ನನಗೆ ಬೇಕು ಅಂತ ಹೇಳಿ ಎಲ್ಲಿದೆ ಇನ್ನು ಸ್ವತಂತ್ರ ಹೇಳು ಸಮಥಿಂಗ್ ಡಿಫ್ರೆಂಟ್ ಫ್ರಮ್ ಮುಕ್ತವಾದ ಮನಸ್ಸು. ಸಾ ವಿದ್ಯಾ ಯಾ ವಿಮುಕ್ತಿ. Education is all about enlightenment. Yes, sir. Agree with me. When you are enlightened, you are light within. When you are light within, there cannot be inhibitions. ಜಾತಿ ಮತ ಭಾಷೆ ಇರೋದು ಬರಲ್ಲ. There cannot be shadows. ನಾನು ಹೀಗೆಲ್ಲ ಬಂದ್ಬಿಡತ್ತಲ್ಲ. When you are enlightened, you are light within. And when you are light within, there cannot be shadows. There cannot be inhibitions. ಇದನ್ನು ನಮ್ಮ ಹಿರಿಯರು ಹೇಳಿದ್ರು, ಸಾ ವಿದ್ಯಾ ಯಾ ವಿಮುಕ್ತಿ. ವಿವೇಕಾನಂದರಿಗೆ ಪ್ರೇರಣೆ ಕೊಟ್ಟಂತ ಇನ್ನೊಂದು ಮಾತಿದೆ, ಅದನ್ನು ಹೇಳಿ ನಾನು ಮುಗಿಸ್ತೇನೆ, ಯಾಕಂದ್ರೆ 2 ನಿಮಿಷ ಆಗ್ಬಿಡುತ್ತೆ. ಅವರಿಗೆ ಈ ಕಲ್ಪನೆಗಳು ಮತ್ತು ಈ ಸಂದೇಹಗಳು ಬಂದಿತ್ತು, ಏನು ಜೀವನದ ಉದ್ದೇಶ ಅಂತ. ಮೊನ್ನೆ ಅಷ್ಟೇ ಒಂದು ಇಂಜಿನಿಯರಿಂಗ್ ಕಾಲೇಜಿಗೆ ಏನೋ ಒಂದು ಮಾತಾಡ್ಲಿಕ್ಕೆ ಹೋಗಿದ್ದೆ. ಅಲ್ಲಿ ಮಕ್ಕಳನ್ನ ಒಬ್ಬರು ನಾನು ಕೇಳಿದೆ, ನೀನು ಯಾಕೆ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿರೋದು ಅಂತ ಹೇಳಿ. ಉಪಾಧ್ಯಕ್ಷರು ಕಂಪ್ಯೂಟರ್ ಇಂಜಿನಿಯರಿಂಗ್ ಮಾಡಿದ್ರಲ್ಲ ಎವಿಜನಲ್ಲಿ, ನಿಮ್ಮನ್ನು ಕೇಳಿದ್ರೆ ಹೇಳ್ತೀರಿ ಯಾಕೆ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿದ್ದು ಅಂತ ಹೇಳಿದ್ರೆ, ಅವನು ಸರಳವಾಗಿ ಉತ್ತರ ಕೊಟ್ಟ, ನಾನು ಇಂಜಿನಿಯರ್ ಆಗ್ಲಿಕ್ಕೆ ಅಂತ. ಸರಿ ಇದೆಯೋ ಇಲ್ವಾ? ಸರಿ ಇದೆಯಾ? He said, yes, I want to become a good human being. ಪ್ರೊಫೆಸರ್, ನಿಮ್ಮ ಕಾಲೇಜಲ್ಲಿ ಇದ್ರೆ ಪ್ರಯತ್ನ ಮಾಡಿ ಈಗ. ಆಮೇಲೆ ಕೇಳಿದೆ ನಾನು, ಇನ್ನು ಸಾಕ, ಇನ್ನು ಸ್ವಲ್ಪ ಮುಂದೆ ಹೋಗೋಣ. Then I asked him a question. Did you join this college to become a good, skillful engineer, a good human being, and also a responsible citizen? Do we train our children like this? So, evolve, connect, and then lead. How do we evolve? ಇಲ್ಲಿ ಬರ್ತೀನಿ. ಹೇಳಿದ ಒಂದು ವಿವೇಕಾನಂದ ಡೈಲಾಗ್. ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯ ಚ. ವಾಟ್ ಇಸ್ ಆತ್ಮನೋ ಮೋಕ್ಷಾರ್ಥಂ? 99% of us will say ಸತ್ ಮೇಲೆ ಮೋಕ್ಷ ಅಂತ. ಏನ್ ಸರ್? ಒಂದು ಸಣ್ಣ ಉದಾಹರಣೆ ಕೊಟ್ಟು ಮಾತು ಮುಗಿಸ್ತೇನೆ. 7 ನಿಮಿಷ, ಸ್ವಲ್ಪ ದೊಡ್ಡ 7 ನಿಮಿಷ ಮಾಡಿಬಿಡಿ. ಮೈಕ್ ಕೊಟ್ಟಿದ್ದೀರಿ, ರಾಜಕಾರಣ ಇದ್ದಾರೆ. ನಾನು ನಿಮ್ಮ ಕೈಲೊಂದು ಸ್ಮಾರ್ಟ್ ಫೋನ್ ಇದೆಯಲ್ಲ, ಅದಕ್ಕೆ ಯಾಕೆ ಸ್ಮಾರ್ಟ್ ಫೋನ್ ಹೇಳ್ತಾರೆ? ಎಲ್ಲರೂ ಹೇಳಿದ್ರು, ನಾನು ಹೇಳಿದೆ, ಗುರಿ ಮಂದೆ ಹೇಳಿದೆ ಅಲ್ಲ. ಯಾಕೆ ಸರ್ ಸ್ಮಾರ್ಟ್ ಫೋನ್ ಹೇಳೋದು? In simple terms, it does smart operations. How does it get involved in smart operations, and why does it get involved in smart operations? Inbuilt applications. You are smarter than the smartphone. ನಿಮ್ಮ ಹೆಸರು ಸುಹಾಸ್ ಅವರ ಹೆಸರು ತಗೊಳ್ತೀನಿ, ಪತ್ತಿಲಿ ಬರ್ತಾರೆ ಸರ್. Suhas is smarter than the smartphone because this smartphone has built that smartphone. Obviously, you are getting smarter. And he says a smartphone does smart operations because there are inbuilt applications. Suhas is smarter than the smartphone, so he is not happy with the inbuilt application. He goes to Play Store and downloads other applications. ನೀವು ಹೇಳಬಾರ್ದ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ್ರೆ ಹೇಳ್ಬೇಡಿ, ಹೇಳಿದ್ದನ್ನು ಹೇಳ್ಬೋದು. ಯಾವ್ದಾರ ಡೌನ್ಲೋಡ್ ಮಾಡಿದ್ರೆ ಅಂತ ತಮಾಷೆಗೆ ಹೇಳ್ತೇನೆ. ನಾನು ನಮ್ಮ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಕೇಳ್ತಿದ್ದೆ ಉಪಾಧ್ಯಕ್ಷರನ್ನ, ನೀವು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಿರಲ್ಲ, ನಿಮ್ಮ ಸ್ಮಾರ್ಟ್ ಫೋನ್ ಒಳಗೆ ಇರುವ ಎಲ್ಲ ಇನ್ಬಿಲ್ಟ್ ಅಪ್ಲಿಕೇಶನ್ಸ್ 100% ಗೊತ್ತಿದೆಯಾ ನಿಮ್ಗೆ? ಕಂಪ್ಯೂಟರ್ ಇಂಜಿನಿಯರ್ ಅವರು ಬೇಡ, ಸುಹಾಸ್ ಅಂತ ಕೇಳ್ತೀನಿ, ಯು ಡೌನ್ಲೋಡೆಡ್ ಸಮ್ ಇಂಟ್ರೆಸ್ಟ್ ತಗೊಂಡು ನೀವೇ ಡೌನ್ಲೋಡ್ ಮಾಡಿದ್ರ, ಆ ಡೌನ್ಲೋಡ್ ಮಾಡಿದ ಅಪ್ಲಿಕೇಶನ್ 100% ಗೊತ್ತಿದೆಯಾ? ಆತ್ಮನೋ ಮೋಕ್ಷಾರ್ಥ ಹೇಳಿದ್ರೆ ಈ ಸ್ಮಾರ್ಟ್ ಫೋನ್ ನ ಒಳಗೆ ಈ ಜಗತ್ತಿಗೆ ಬರಬೇಕಾದ್ರೆ ಭಗವಂತ ನಮ್ಮನ್ನ ಒಂದಷ್ಟು ಇನ್ಬಿಲ್ಟ್ ಅಪ್ಲಿಕೇಶನ್ ಒಟ್ಟಿಗೆ ಕಳಿಸಿದ್ದಾನೆ, ಖಾಲಿ ಕಳಿಸಿಲ್ಲ. ಹೌದಾ ಸರ್? ನಮ್ಮ ಶಿಕ್ಷಣ ವ್ಯವಸ್ಥೆಯ ಮೂಲಕ ಆತ್ಮನೋ ಮೋಕ್ಷಾರ್ಥ ಹೇಳಿದ್ರೆ ನನ್ನ ಒಳಗೆ ಏನು ಟ್ರೆಮೆಂಡಸ್ ಅಮೌಂಟ್ ಆಫ್ ಇನ್ಬಿಲ್ಟ್ ಕೆಪಾಸಿಟಿ ಇದೆ ಅದನ್ನು ನಾನು ಅರ್ಥ ಮಾಡಿಕೊಳ್ಳುವಂಥದ್ದು. ಅಧ್ಯಾತ್ಮದಲ್ಲಿ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳಿದ್ರು. ಯಾತಕ್ಕಾಗಿ?
ಆ ಹುಡುಗ ಹೇಳ್ದಂಗೆ ನನಗೆ 4 ವರ್ಷ ಡಿಗ್ರಿ ಮುಗಿದ್ಮೇಲೆ ಪ್ಯಾಕೇಜಸ್ ಸಿಗತ್ತೆ, ನನಗೆ ಹೊರಗಡೆ ಬೋರ್ಡ್ ಹಾಕೋತೀವಿ ನಮ್ಮ ಕಾಲೇಜಲ್ಲಿ ಕ್ಯಾಂಪಸ್ ಆಗಿದೆ, ಇಷ್ಟು ಹೈಯೆಸ್ಟ್ ಪ್ಯಾಕೇಜ್ ಇಷ್ಟು ಅಂತ ಮಾರಾಟಕ್ಕಿಟ್ಟ ಹಾಗೆ ಮಕ್ಕಳನ್ನ. ಯಾವ ಕಾಲೇಜಲ್ಲಿ ನನ್ನ ಮಗುಗೆ ಜಾಸ್ತಿ ದುಡ್ಡು ಕೊಡ್ತಾರೆ ಆ ಕಾಲೇಜಿಗೆ ಕಳಿಸ್ತೀನಿ ಮಗುನ ನಾನು. ಹಾಗೆ ತಾನು ಮಾಡಿಸ್ತೇನೆ. ವಾಟ್ ಇಸ್ ಇಟ್ ಫಾರ್? ಕುವೆಂಪು ಹೇಳಿದಾಗೆ ವಿಶ್ವಮಾನವರಾಗ್ತೀವ ನಾವು. ದ್ಯಾಟ್ ಇಸ್ ಜಗದ್ ಹಿತಾಯ ಚ. ಇಷ್ಟೊಂದು ನನ್ನ ಒಳಗಿನ ಇನ್ಬಿಲ್ಟ್ ಕೆಪಾಸಿಟಿ ನಾನು ಜಗತ್ತಿನ ಉಪಯೋಗಕ್ಕಾಗಿ, ಜಗತ್ತಿನ ಕಲ್ಯಾಣಕ್ಕಾಗಿ ಉಪಯೋಗ ಮಾಡ್ತೀನಿ. ಸೊ ಇವಾಲ್ವ್, ಕನೆಕ್ಟ್ ಅಂಡ್ ಲೀಡ್. I think this should be the ಧ್ಯೇಯವಾಕ್ಯ of Junior Chamber. ಸೊ ಈ ದೃಷ್ಟಿಯಲ್ಲಿ ದತ್ತಶ್ರೀಯವರು ನೀವು ನಿಮ್ಮ ಒಳಗಿನ ಇನ್ಬಿಲ್ಟ್ ಅಪ್ಲಿಕೇಶನ್ ಅನ್ನ ತುಂಬಾ ಚೆನ್ನಾಗಿ ಹೊರಗೆ ತಂದು ಸಮಾಜದಲ್ಲಿ ಜೋಡಿಸಿಕೊಳ್ಳುವಂತ ಪ್ರಯತ್ನ ಮಾಡಿದ್ರಿಂದ ಲೀಡರ್ ಆಗಿ ಇವತ್ತು ಜೂನಿಯರ್ ಚೇಂಬರ್ ಅಧ್ಯಕ್ಷೆಯಾಗಿದೆ. ದಯವಿಟ್ಟು ನಿಮಗೆ ಶುಭವಾಗಲಿ. ನಿಮ್ಮ ಈ ಎಲ್ಲ ಸಾಮರ್ಥ್ಯವನ್ನ ಈ ಭಾಗದಲ್ಲಿ ಸಂತೋಷಂ ಜನೇ ರಾಜ್ಞಾ ಅಂತ ಹೇಳ್ತಾರೆ. ಒಂದಷ್ಟು ಜನರ ಮುಖದಲ್ಲಿ ನಗುವನ್ನು ಮೂಡಿಸಲಿಕ್ಕೆ, ಒಂದಷ್ಟು ಜನ ಕೈ ಹಿಡಿದು ಮೇಲೆತ್ತಲಿಕ್ಕೆ, ಒಂದು ಸಂಘಟಿತ ಪ್ರಯತ್ನವಾಗಿ ಒಂದು ಸಂಸ್ಥೆಯಾಗಿ ನೀವು ಮಾಡಲಿಕ್ಕೆ ಸಾಧ್ಯ ಆದರೆ ಅದು ನಿಮ್ಮ 1 ವರ್ಷದ ಸಾಧನೆ ನಿಮ್ಮನ್ನು ಇವಾಲ್ವ್ ಮಾಡುತ್ತೆ. ಒಂದಷ್ಟು ಈ ಸಂಸ್ಥೆಗೆ ಒಳ್ಳೆ ಹೆಸರು ತರುತ್ತೆ, ಈ ಭಾಗದಲ್ಲಿ ಒಂದಷ್ಟು ಒಳ್ಳೆಯ ಕೆಲಸ ಮಾಡಬೇಕಾಗತ್ತೆ. ಆ ಒಳ್ಳೆಯ ಕೆಲಸಕ್ಕೆ ನಿಮ್ಮೆಲ್ಲರ ಸಹಕಾರ ಮತ್ತು ಆಶೀರ್ವಾದ ಇರಲಿ ಅಂತ ಹೇಳ್ತಾ, ಸುಪ್ರೀತ್ ಅವರು 100 ಸಲ ಅಂತ ಹೇಳಿದ್ರು, ಅವನು ಒಂದು 10 ಸಲ ಇವತ್ತೇ ಫೋನ್ ಮಾಡಿದ್ದಾನೆ. ನಾನು ಬರೋದಿಲ್ಲ, ಆಕ್ಚುಲಿ ಐ ವಾಸ್ ನಾಟ್ ವೆಲ್ ಟು ಬಿ ಫ್ರ್ಯಾಂಕ್, ಬಟ್ ನನಗೆಲ್ಲೋ ಡೌಟ್ ಬಂತು, ಮನ್ಸರ್ಗೌಡರು ಬರಲಿಕ್ಕಿಲ್ಲ, ನಾನು ಹೋಗೋದಿದ್ರೆ ಮದುವೆ ಬೇರೆ ಮಾಡಿಸ್ಬಿಟ್ಟಿದ್ದೀನಿ, ಆಮೇಲೆ ನಿನ್ನ ಮನೆ ಒಳಗೆ ಏನಾದ್ರು ಗಲಾಟೆ ಆದರೆ ಅಂತ ಹೇಳಿ ತುಂಬಾ ಪ್ರೀತಿಯಿಂದ ಒತ್ತಾಯ ಮಾಡಿ ಕರೆದಿದ್ದಾರೆ. ನಿಮ್ಮಿಬ್ಬರಿಗೂ ವಿಶೇಷವಾಗಿ ಧನ್ಯವಾದ ಹೇಳಿ ಇಷ್ಟೊಂದು ಜನರ ಸಂಪರ್ಕ ಮಾಡುವಂತ ಅವಕಾಶ ಕಲ್ಪಿಸಿಕೊಟ್ಟದಕ್ಕಾಗಿ ತಮ್ಮೆಲ್ಲರಿಗೆ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. mama papa ni ni sa 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 ni da pa ma ga re ma pa pa mama pa ma pa da ni da pa ma ga re ga za re ma pa mama pa ma pa da ni da pa ma ga re ga za ni sa re ma ga re ma pa ni da pa ma pa ni sa re ma ga re sa ni da pa ma ga re ma pa mama pa ma pa da ni da pa ma ga re ga za re ma pa mama pa ma pa sa ni da pa ma ga re ga za ni sa re ma ga re ma pa ni da pa ma pa ni sa re ma ga re sa ni da pa ma ga re ma pa mama pa ma pa ni da pa ma ga re sa. ಸುದೀರ್ಘವಾದ ಒಂದು ಇನ್ಸ್ಟಾಲೇಷನ್ ಕಾರ್ಯಕ್ರಮ ನಡೆಯಿತು. ಕೊನೆಯಲ್ಲಿ ಬಂದಂತ ಮುಖ್ಯ ಅತಿಥಿಗಳು ಮಾತನಾಡ್ತಾ ಶುರು ಮಾಡಿದಾಗ ಹೇಳಿದ್ರು, ಅದು ನಾಣ್ಣುಡಿ, ಮನೆಗೆ ದೊಡ್ಡ ಮಗನಾಗಿ ಬಿಡಬಾರ್ದು, ಸಭೆಯಲ್ಲಿ ಕೊನೆಯ ಭಾಷಣಕಾರನಾಗಿ ಆಗ್ಬಾರ್ದು ಅಂತ. ನನ್ಗೆ ಕಾರ್ಣಿಕ್ ಸರ್ ಅವರು ಇವತ್ತಿನ ಅತಿಥಿ ಅಂತ ಗೊತ್ತಿದ್ದಿದ್ರೆ ಅಧ್ಯಕ್ಷ ಹತ್ರ ಮೊದಲೇ ಹೇಳ್ತಿದ್ದೆ, ಕೊನೆಯದಾಗಿ ಅವ್ರ ಹತ್ರ ಮಾತಾಡ್ಸಿ, ಯಾಕಂದ್ರೆ ಅವ್ರು ಮಾತಾಡಿ ಹೋಗಿ ಎಲ್ಲರನ್ನ ಕಳ್ಸಿದ ನಂತರ ನಾನು ಬಂದು ಮಾತಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಯಾಕಂದ್ರೆ ಅಷ್ಟು ಅದ್ಭುತವಾದ ವಾಗ್ಮಿ, ಚಿಂತಕ, ಬಹಳಷ್ಟು ವಿಮರ್ಶೆಯಾಗಿ ನಾವು ಚಿಂತನೆ ಮಾಡುವಷ್ಟು ವಿಷಯಗಳನ್ನ ನಮ್ಮ ತಲೆಗೆ ಇವತ್ತು ಕಾರ್ಣಿಕ್ ಸರ್ ಅವರು ತುಂಬಿದ್ದಾರೆ. ಅವರ ಮಾತಿನಂತ ಮಾತಾಡುವ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಈ 44ನೇ ವರ್ಷದ ಪದಪ್ರದಾನ ಸಮಾರಂಭದ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿ ಅಧಿಕಾರವನ್ನ ಸ್ವೀಕರಿಸಿರುವಂತಹ ಜೆಸಿ ಲತಾಶ್ರೀ ಮೇಡಮ್ ಅವರೇ, ವೇದಿಕೆ ಮೇಲೆ ಮುಖ್ಯ ಗೌರವಾನ್ವಿತ ಅತಿಥಿಗಳಾಗಿರುವಂತಹ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಸರ್ ಅವರೇ, ಹಾಗೆ ವಲಯ ಉಪಾಧ್ಯಕ್ಷರಾದಂತಹ ಜಿತೇಶ್ ಪಿರೇರಾರ್ ಅವರೇ, ಹಾಗೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂತಹ ಪೂರ್ವ ವಲಯಾಧ್ಯಕ್ಷರಾದಂತಹ ಜೆಸಿ ಅಶೋಕ್ ಚುಂತಾರ್ ಅವರೇ, ZVP ಕಾಶಿನಾಥ್ ಗೋಗಟೆ ಅವರೇ, ZE ಮ್ಯಾನೇಜ್ಮೆಂಟ್ ಸುಹಾಸ್ ಮಾರಿಕೆ ಅವರೇ, ಹಾಗೆ ಲೋಕೇಶ್ ಅಕ್ರಿಗಟ್ಟೆ ಅವರೇ, ಹಾಗೆ ಎಲ್ಲ ಗೌರವಾನ್ವಿತ ಪೂರ್ವಾಧ್ಯಕ್ಷರೇ, ಕಳೆದ ಶನಿವಾರ ಮಧ್ಯಾಹ್ನ ನಾನು ನನ್ನ ಮನೆ ಕುಂದಾಪುರದಿಂದ ನನ್ನ ಮನೆಯನ್ನ ಕಳೆದ ಶನಿವಾರ ಬಿಟ್ಟಿದ್ದೇನೆ. ಇನ್ನೂ ಸಹ ಮನೆ ಮುಟ್ಟಿಲ್ಲ. 2 ದಿನಗಳ ಕಾಲ ಮುಂಬೈಲಿ ನಡೆದಂತ ರಾಷ್ಟ್ರೀಯ ಕಾರ್ಯಕಾರಣ ಮಂಡಳಿ ಮುಂಬೈಗೆ ಹೋಗಿದ್ದೆ. 2 ವಿಚಾರವನ್ನು ಹೇಳ್ತಾ ಇದ್ದೇನೆ. ನಂತರ ಅಲ್ಲಿಂದ ಸೀದವಾಗಿ ಇಳಿದು ಸೀದಾ ಸುಳ್ಯ ಪಯಸ್ವಿನಿ ಘಟಕಕ್ಕೆ ನಾನು ಇವತ್ತು ಬಂದಿದ್ದೇನೆ. ಮಧ್ಯರಾತ್ರಿ 2 ಗಂಟೆಗೆ ಇವತ್ತು ನಾನು ಮನೆ ಮುಟ್ಟಬಹುದೇನೋ. ಇದು ಹೇಳಲಿಕ್ಕೆ ಕಾರಣ,
ಒಂದು, ಅಷ್ಟು ದೂರದಿಂದ ಬಂದಿದ್ದೇನೆ, 3 ದಿನ ಮನೆ ಬಿಟ್ಟಿದ್ದೇನೆ, ಒಂದು 5-10 ನಿಮಿಷ ನನ್ನ ಮಾತು ಕೇಳಿ ಅಂತ. ಎರಡನೇದಾಗಿ ಮುಂಬೈ ಅಂತ ವಿಚಾರ ಯಾಕೆ ಬಂತು ಹೇಳಿದ್ರೆ, ಮೊನ್ನೆ ನಡೆದ ಕಾರ್ಯಕ್ರಮದ ಅತಿಥಿಗಳು ಒಂದು ಚುಟಕನ್ನ ಹೇಳಿದ್ರು. ಏನು ಅಂತ ಹೇಳಿದ್ರೆ, ಮುಂಬೈ ಅನ್ನುವಂತ ಮಹಾನಗರಿ, ಮಂಗಳೂರಲ್ಲಿ ಒಂದು ನಾವು ನಾಯಿಯನ್ನ ಕಲ್ಪನೆ ಮಾಡ್ಕೊಳ್ಳೋಣ. ನಾಯಿ ಒಂದು ಬಿಸ್ನೆಸ್ ಮನ್ ಆಗಿತ್ತಂತೆ ಮಂಗಳೂರಲ್ಲಿ. ಅಲ್ಲಿ ತುಂಬಾ ಲಾಸ್ ಆಯ್ತಂತೆ ಆ ನಾಯಿಗೆ. ಅದಕ್ಕೆ ಏನ್ ಮಾಡ್ತು, ಇಲ್ಲ ನಾನು ಮುಂಬೈಗೆ ಹೋಗಿ ದೊಡ್ಡ ಬಿಸ್ನೆಸ್ ಮನ್ ಆಗ್ತೇನೆ ಅಂತ ಹೇಳಿ ನಾಯಿ ಮುಂಬೈಗೆ ಹೋಯ್ತಂತೆ. ಮುಂಬೈಗೆ ಹೋದ ನಂತರ ಅಲ್ಲಿ ಒಳ್ಳೆ ರೀತಿಯಲ್ಲಿ ಬಿಸ್ನೆಸ್ ಅನ್ನ ಮಾಡಿ 2 ವರ್ಷಗಳ ಕಾಲ ಒಳ್ಳೆ ರೀತಿ ದುಡಿದು ದೊಡ್ಡ ಶ್ರೀಮಂತ ಆಯ್ತಂತೆ. ಆಮೇಲೆ ಅಲ್ಲಿಂದ ವಾಪಸ್ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂತು. ಅವಾಗ ಅದರ ಬೀದಿಯಲ್ಲಿದ್ದಂತ ಉಳಿದ ನಾಯಿಗಳೆಲ್ಲ ಅದನ್ನ ಹೋಗಿ ಸ್ವಾಗತಿಸ್ಲಿಕ್ಕೆ ಹೋದ್ರಂತೆ. ಸ್ವಾಗತಿಸ್ಲಿಕ್ಕೆ ಹೋದಾಗ ನಾಯಿ ಖುಷಿಯಿಂದ ಒಳ್ಳೆ ಜೋಶಲ್ಲಿ ಬಂತು. ನೋಡಿದಾಗ ಒಳ್ಳೆ ಗ್ರ್ಯಾಂಡ್ ಆಗಿ ರೆಡಿ ಆಗಿತ್ತು. ಆದ್ರೆ ಒಂದು ವಿಶೇಷತೆ ಅವರು ಗಮನಿಸಿದ್ರು ಎಲ್ಲ ನಾಯಿಗಳು. ಇಲ್ಲಿಂದ ಹೋಗ್ಬೇಕಾದ್ರೆ ಆ ನಾಯಿ ಬಾಲವನ್ನ ಹೀಗೆ ಅಲ್ಲಾಡಿಸ್ತಾ ಇತ್ತು, ಬಂದಾಗ ಬಾಲವನ್ನ ಹೀಗೆ ಅಲ್ಲಾಡಿಸ್ಲಿಕ್ಕೆ ಕಲ್ತಿತ್ತಂತೆ ಮುಂಬೈಯಿಂದ ಬಂದಾಗ. ಆಗ ಉಳಿದ ಎಲ್ಲ ನಾಯಿಗಳು ಕೇಳಿದ್ರಂತೆ, ಏನಿದು ಈ ರೀತಿ ಯಾಕೆ ಆಯ್ತು ಅಂತ ಕೇಳಿದಾಗ, ಇಲ್ಲ ಮರೆಯ, ಬೇರೇನು ಇಲ್ಲ, ಮುಂಬೈಯಲ್ಲಿ ಇಷ್ಟು ಜನ ಅಂತ ಹೇಳಿದ್ರೆ ಬಾಲವನ್ನ ಹೀಗೆ ಅಲ್ಲಾಡ್ಸ್ಲಿಕ್ಕೆ ಕೂಡ ಜಾಗ ಇಲ್ಲ, ಅದಕ್ಕೋಸ್ಕರ ಹೀಗೆ ಅಲ್ಲಾಡ್ಸೋದು ಅಭ್ಯಾಸ ಆಗಿಬಿಟ್ಟಿದೆ ಅಂತ ಹೇಳಿ ಹೇಳ್ತಂತೆ. ಜಸ್ಟ್ ನಿಮ್ಮ ಗಮನ ಸೆಳೆಯಲಿಕ್ಕೆ ಮಾತ್ರ ಭಾಷಣ ಈಗ ಪ್ರಾರಂಭ ಮಾಡ್ತೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮದ ನಿಕಟಪೂರ್ವ ಅಧ್ಯಕ್ಷರಾಗಿ ಇದೀಗ ತಾನೇ ತನ್ನ ಅಧಿಕಾರವನ್ನು ಬಿಟ್ಟುಕೊಡುವಂತ ಜೆ.ಸಿ. ಸುರೇಶ್ ಕಾಮತ್ ರವರು ಕಳೆದ ವರ್ಷ ಬಹಳಷ್ಟು ಖುಷಿಯನ್ನು ಪಟ್ಟಿದ್ದಾರೆ, ನೋವುಗಳನ್ನ ಕಂಡಿದ್ದಾರೆ. ನನ್ನ ವಲಯಾಧ್ಯಕ್ಷ ಅವಧಿಯ ಒಬ್ಬ ಚಾರ್ಮಿಂಗ್ ಘಟಕಾಧ್ಯಕ್ಷ. ತಮ್ಮ ಅವಧಿಯಲ್ಲಿ ಅತ್ಯಂತ ಉತ್ತಮವಾಗಿ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಮಧ್ಯದಲ್ಲಿ ಅವರಿಗೆ ಅಡೆತಡೆ ನೋವು ಕಾದಿತ್ತು. ಆದರೂ ಸಹಿತ ಅದನ್ನೆಲ್ಲ ತಡ್ಕೊಂಡು ಇವತ್ತಿನ ಅವರ ವರದಿ ಮಂಡಿಸುವಾಗ ಇಂತಹ ಒಂದು ತನ್ನ ಪತ್ನಿಯ ಅಗಲಿಕೆ ಕಾರ್ಯಕ್ರಮ, ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ವರದಿಯಲ್ಲಿ ಮಂಡಿಸಿ ಬೇಸರಿಸಿದೆ ಅದನ್ನ ತಮ್ಮ ಮುಂದೆ ಇಟ್ಟಾಗ ನನಗೆ ಎಲ್ಲೋ ಒಂಥರ ಅಳುಕು ನೋಡ್ತು, ಅವರು ಭಾವುಕರಾಗ್ತಾರೆ ಅಂತ. ಅಷ್ಟು ಗಟ್ಟಿಯಾಗಿ ಅವರ ಮನಸ್ಸನ್ನ ತಡೆದಿಟ್ಕೊಂಡು ಇಡೀ ವರ್ಷವನ್ನು ಅತ್ಯುತ್ತಮವಾಗಿ ನಡೆಸಿಕೊಟ್ಟು ಇವತ್ತಿನ ಪದಪ್ರದಾನದಲ್ಲಿ ನನ್ನ ಅಧಿಕಾರವನ್ನ ಇನ್ನೊಬ್ಬರಿಗೆ ಹಸ್ತಾಂತರಿಸಿ ನಾಯಕತ್ವಕ್ಕೆ ಅವಕಾಶ ಮಾಡಿಕೊಡ್ತೇನೆ ಅನ್ನುವಂತ ಮನಸ್ಥಿತಿಗೆ ನಾನು ಅವರಿಗೆ ಸಲಾಂ ಹೇಳಲಿಕ್ಕೆ ಬಯಸ್ತೇನೆ. ಹ್ಯಾಟ್ಸ್ ಆಫ್ ಟು ಯುವರ್ ಕಮಿಟ್ಮೆಂಟ್ ಜೆ.ಸಿ. ಸುರೇಶ್ ಕಾಮತ್ ರವರೇ. ಇನ್ನು ಈ ವರ್ಷದ ಈ ಇನ್ಸ್ಟಾಲೇಷನ್ ನೋಡುವಾಗ ಕಳೆದ ವರ್ಷ ಸುಮಾರು ಒಂದು 40-45 ಇನ್ಸ್ಟಾಲೇಷನ್ ಕಾರ್ಯಕ್ರಮ ನಾನು ಹೋಗಿದ್ದೇನೆ. ಬಹಳಷ್ಟು ಜನ ಸೇರಿದ್ದಾರೆ. ಆದ್ರೆ ಇಲ್ಲಿ ನಾನು ಗಟ್ಟಿಯಾಗಿ ಹೇಳಿಕ್ಕೆ ಬಯಸ್ತೇನೆ, ಇಷ್ಟೊಂದು ಸಂಖ್ಯೆಯಲ್ಲಿ ಸಭಿಕರು ಸೇರಿದ್ದು ಏನಾದ್ರು ಇದ್ರೆ ಈ ಇನ್ಸ್ಟಾಲೇಷನ್ ಅಲ್ಲಿ, ಈ ನಾನು ನೋಡಿದ ಇನ್ಸ್ಟಾಲೇಷನ್ ಇದು ಅಂತ ಹೇಳಿಕ್ ಬಯಸ್ತೇನೆ. ಅದು ಈ ವರ್ಷದ ನಮ್ಮ ಅಧ್ಯಕ್ಷರ ಚಾರ್ಮಿಂಗ್ ಅನ್ನ ಎದ್ದು ತೋರಿಸ್ತಾ ಇದೆ, ಅವರ ಫ್ಯಾನ್ ಫಾಲೋಯಿಂಗ್ ನ ತೋರಿಸ್ತಾ ಇದೆ. ಮೇಡಮ್, ಈ ವರ್ಷ ನಿಮ್ಗೆ ಖಂಡಿತವಾಗಿ ಅದ್ಭುತವಾಗಿ ಮೂಡಿ ಬರ್ಲಿಕ್ಕಿದೆ. ಇನ್ನು ಈ ಒಂದು ಘಟಕದ ಹಿರಿಯ ಘಟಕ ಇದರ ಚುಕ್ಕಾಣಿಯನ್ನ ಹಿಡಿದು ಇಷ್ಟು ವರ್ಷ ಯಾಕೆ ಬೇಕಾಯ್ತು ಮಹಿಳಾ ಅಧ್ಯಕ್ಷರು ಬರ್ಲಿಕ್ಕೆ ಅಂತ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಹೋಗಲ್ಲ. ಇನ್ನಾದ್ರೂ ಬಂದಲ್ಲ ಅನ್ನುವಂತ ಖುಷಿಯನ್ನ ಪಡ್ತೇನೆ. ಆಗ ನಮ್ಮ ವಲಯ ಉಪಾಧ್ಯಕ್ಷರು ಹೇಳುವಾಗ ಹೇಳಿದ್ರು, ಕಳೆದ ವರ್ಷದ ಬಹಳಷ್ಟು ಮಹಿಳಾ ಘಟಕಾಧ್ಯಕ್ಷರು ಅತ್ಯಂತ ಅಮೋಘವಾದ ಸಾಧನೆ ಮಾಡಿದ್ದಾರೆ ಅಂತ. ಅದರಲ್ಲಿ ಯಾಕಂದ್ರೆ ಲೇಡೀಸ್ ಯಾವ್ದಾದ್ರು ಕಮಿಟ್ಮೆಂಟ್ ತಗೊಂಡ್ಕೊಂಡ್ರೆ ಯಾವುದೇ ಕ್ಷೇತ್ರದಲ್ಲಿ ಅವ್ರು ನಾನು ನಾಯಕತ್ವ ತಗೊಳ್ತೇನೆ ಅಂತ ಹೇಳಿದ್ರೆ ಖಂಡಿತವಾಗಿ ಅದರಲ್ಲಿ ಅವರು ಸಕ್ಸಸ್ ಆಗೇ ಆಗ್ತಾರೆ. ಸೊ ಆ ನಿಟ್ಟಿನಲ್ಲಿ ಇವತ್ತಿನ ಅಧಿಕಾರವನ್ನ ಸ್ವೀಕರಿಸಿರುವಂತಹ ಜೆ.ಸಿ. ಲತಾಶ್ರೀ ಅವರ ವರ್ಷ ಅದ್ಭುತವಾಗಿ ಮೂಡಿ ಬರಲಿ. ಅವರೊಂದಿಗೆ ಇಡೀ ತಂಡಕ್ಕೆ ನಾನು ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ಅವರೊಂದಿಗೆ ನಮ್ಮ ವಲಯ ಉಪಾಧ್ಯಕ್ಷರಾದ ಜಿತೇಶ್ ಅವರು ಕಳೆದ ವರ್ಷ ನನ್ನ ವಲಯಾಡಳಿತ ಮಂಡಳಿಯಲ್ಲಿ ಒಂದು PR ಮಾರ್ಕೆಟಿಂಗ್ ವಿಭಾಗದ ಸಂಯೋಜಕರಾಗಿ ಕೆಲಸ ಮಾಡಿದ್ರು. ಯಾವೊಬ್ಬ ಸಂಯೋಜಕರಿಗೂ ಕಡಿಮೆ ಇಲ್ಲದಂತೆ ಅತ್ಯಂತ ತನಗೆ ಸಿಕ್ಕ ಅವಕಾಶವನ್ನು ಹೇಗೆ ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋದನ್ನ ಸಾಧಿಸಿ ತೋರಿಸಿ ಕಟ್ಟಕಡೆಯಲ್ಲಿ ಮೋಸ್ಟ್ ಔಟ್ಸ್ಟ್ಯಾಂಡಿಂಗ್ ಝೋನ್ ಕೋಆರ್ಡಿನೇಟರ್ ಆಗಿ ಮೂಡಿ ಬಂದಂತ ಜಿತೇಶ್ ಪಿರೇರ್ ಅವರು ಈ ವರ್ಷ ನಿಮ್ಗೆ ಗೈಡೆನ್ಸ್ ಮಾಡ್ಲಿಕ್ಕಿದ್ದಾರೆ. ಖಂಡಿತವಾಗಿಯೂ ಅವರು ನಿಮ್ಗೆ ಅದ್ಭುತವಾದ ಮಾರ್ಗದರ್ಶನ ನೀಡಲಿಕ್ಕಿದ್ದಾರೆ. ಜೆ.ಸಿ. ಜಿತೇಶ್ ಪಿರೇರ್ ಅವರಿಗೂ ಸಹಿತ ನಾನು ಅಭಿನಂದನೆಗಳನ್ನ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ವರ್ಷದ ವಲಯಾಧ್ಯಕ್ಷರು ಜೆ.ಸಿ. ಸಂತೋಷ್ ಶೆಟ್ಟಿ ಅವರು ನಿಜವಾಗಿಯೂ ಒಬ್ಬ ಸ್ಫುರದ್ರೂಪಿ ತರುಣ, ನಾಯಕತ್ವ ಗುಣ ಉಳ್ಳಂತಹ ವ್ಯಕ್ತಿ. ವರ್ಷದ ಪ್ರಾರಂಭದಲ್ಲಿ ಹಲವಾರು ಬದಲಾವಣೆಗಳನ್ನ ಈಗಾಗಲೇ ತಂದು ಒಂದು ವರ್ಷವನ್ನು ಅದ್ಭುತವಾಗಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಲಿಟ್ಟಿದ್ದಾರೆ. ಸೊ ಅವರ ಮಾರ್ಗದರ್ಶನ ಇಡೀ ವರ್ಷ ತಮಗೆ ಸಿಕ್ಕಿದೆ. ಅವ್ರಿಗೂ ಸಹಿತ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಏನು ಅಪ್ಡೇಟೆಡ್ ಇದೆ ಅದನ್ನ ನಾನು ಮಾಡ್ಲಿಕ್ಕೆ ಇಲ್ಲಿ ಬಯಸಿದೆ. ಬಹುಶಃ ಸೀನಿಯರ್ ನಮ್ಮ ಪಾಸ್ಟ್ ಪ್ರೆಸಿಡೆಂಟ್ ಗಳಿಗೆ ಇದೇನೋ ವಿಭಿನ್ನ ಅಂತ ಅನ್ಸಿರ್ಬಹುದು. ಆದ್ರೆ ನಾವು ಹೇಗೆ ಈ ವರ್ಷದ ಲೋಗೋ ಏನು ಬದಲಾವಣೆ ಆಗಿದೆ, ನಮ್ಮ ಇಷ್ಟು ವರ್ಷದ ಲೋಗೋ ಏನಿತ್ತು ಅದು ಬದಲಾವಣೆ ಆಯ್ತು. ಅದಕ್ಕಿಂತ ಬೇರೆ ಲೋಗೋಸ್ ಗಳಿತ್ತು. ಏನು ಬದಲಾವಣೆಗಳಾಗ್ತದೆ ಅದಕ್ಕೆ ನಾವು ಒಪ್ಕೊಳ್ತಾ ಹೋಗ್ತೇವೆ. ಅದೇ ರೀತಿಯಲ್ಲಿ
ಘಟಕಾಧ್ಯಕ್ಷರು ಅಧಿಕಾರವನ್ನ ಅವರಿಗೆ ಗ್ಯಾವಲ್ ಅಥವಾ ಕಾಲರ್ ಹಾಕುವ ಮುಂಚೆ ಅವರಿಗೆ ಅಕ್ಸೆಪ್ಟೆನ್ಸ್ ಸ್ಪೀಚ್, ಅಧಿಕಾರ ಸ್ವೀಕಾರ ಮಾತುಗಳನ್ನು ಆಡಿ ಆ ನಂತರ ಅವರ ಅಧಿಕಾರವನ್ನ ಸ್ವೀಕರಿಸಬೇಕಾಗ್ತದೆ. ಇದು ಕೇವಲ ಇಲ್ಲಿ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ನಡೆಯುವಂತ ಒಂದು ಪ್ರೋಟೋಕಾಲ್, ಶಿಷ್ಟಾಚಾರ. ಅದನ್ನ ಇಲ್ಲಿ ತರುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಏನಾದ್ರೂ ಬೇಸರ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಈ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ. ಇನ್ನು ನಮ್ಮ ಸುಳ್ಯ ಪಯಸ್ವಿನಿ ಘಟಕದ ಬಗ್ಗೆ ಈಗಾಗಲೇ ಓರ್ವ ವಲಯಾಧ್ಯಕ್ಷರಲ್ಲಿ ಮೂಡಿ ಬಂದಿದ್ದಾರೆ. ಆದ್ರೂ ಸಹಿತ ನಾವು ಒಂದಿಷ್ಟು ಆಲೋಚನೆ ಮಾಡಬೇಕಾಗ್ತದೆ. ಸರಿಸುಮಾರು 44 ವರ್ಷಗಳ ಹಿರಿಯ ಘಟಕ, 2 ವಲಯಾಧ್ಯಕ್ಷರು, ಪ್ರಥಮ ವಲಯಾಧ್ಯಕ್ಷರಿಂದ ಬಂದವರು. ಇನ್ನು ಸಹ ನಮಗೆ ಮುಂದಿನ ದಿನಗಳಲ್ಲಿ ಹಲವಾರು ನಾಯಕರು ಬೇಕಾಗ್ತದೆ. ಯಾಕಂದ್ರೆ ಬಹಳಷ್ಟು ವಿಪುಲ ಅವಕಾಶಗಳು ನಮ್ಮ ಸಂಸ್ಥೆಯಲ್ಲಿದೆ. ಸೊ ಆ ನಿಟ್ಟಿನಲ್ಲಿ ವಿನಂತಿ ಇಷ್ಟೇ, ಮುಂದಿನ ದಿನಗಳಲ್ಲಿ ಈ ಘಟಕದಿಂದ ವಲಯ ಉಪಾಧ್ಯಕ್ಷರು ಮೂಡಿ ಬರಬೇಕು. ಇನ್ನೊಂದು 4-5 ವರ್ಷಗಳ ಅವಧಿಯಲ್ಲಿ ಏನು ನಿಮ್ಮ 50ನೇ ವರ್ಷ ಸಂಭ್ರಮ ಬರ್ತದೆ, ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ಸಂಸ್ಥೆಯಿಂದ ಮತ್ತೋರ್ವ ವಲಯಾಧ್ಯಕ್ಷ ಮೂಡಿ ಬರಬೇಕು. ಸೊ ಆ ನಿಟ್ಟಿನಲ್ಲಿ ನೀವೆಲ್ಲ ಸೇರಿ ಪ್ರಯತ್ನ ಮಾಡಿದ್ರೆ ಖಂಡಿತ ಸಾಧ್ಯ ಇದೆ. ಸೊ ಆ ನಿಟ್ಟಿನಲ್ಲಿ ನೀವೆಲ್ಲ ಚಿಂತನೆ ಮಾಡಬೇಕು. ಒಬ್ಬರನ್ನ ಈಗಾಗಲೇ ನೀವು ತಯಾರು ಮಾಡುವ ಸಿದ್ಧತೆ ಮಾಡ್ಕೊಳ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಜೆಸಿ ಸಂಸ್ಥೆ ಬಗ್ಗೆ ಈಗಾಗಲೇ ಬಹಳಷ್ಟು ಜನ ಮಾತಾಡಿದ್ರು. ಲೀಡ್ ಕನೆಕ್ಟಿವ್ ಬಗ್ಗೆ ಖಂಡಿತವಾಗಿ ಹೇಳಿದ್ರು. ನಾವು ಸಹ ಚಿಂತನೆ ಮಾಡುವಷ್ಟು ಅವರು ನಮ್ಗೆ ಆ ವಿಷಯವನ್ನ ಮನದಟ್ಟು ಮಾಡಿದ್ರು. ಆದ್ರೆ ನಮ್ಮೊಟ್ಟಿಗೆ ಇವತ್ತು ನೂತನ ಸದಸ್ಯರು ಬಹಳಷ್ಟು ಜನ ಸೇರ್ಕೊಂಡಿದ್ದೀರಿ. ಇಲ್ಲಿ ಯಾವ್ಯಾವ ಅವಕಾಶಗಳಿದೆ ಅಂತ ಕೇಳಿದ್ರೆ ಮೊದಲನೇದಾಗಿ ಹೇಳುವಂತದ್ದೇ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಪಾರ್ಚುನಿಟಿ. ಏನೂ ಮಾತಾಡ್ಲಿಕ್ಕೆ ಬಂದಿದ್ದು ಸಹಿತ ವೇದಿಕೆ ಮೇಲೆ ನಿರರ್ಗಳವಾಗಿ ಮಾತಾಡುವ ಕಲೆಯನ್ನು ಕಲಿಸ್ಕೊಡ್ತಾರೆ. ಮಾತಾಡ್ಲಿಕ್ಕೆ ಬಂತು ಅಂತ ಹೇಳಿದ್ರೆ ಜೀವನದಲ್ಲಿ ಅಥವಾ ಸಮಾಜದಲ್ಲಿ ಯಾವುದೇ ಕಡೆ ಹೋದ್ರೂ ಆತ ಗೆಲ್ತಾನೆ ಅನ್ನುವಂತ ಉದಾಹರಣೆಗಳಿದೆ. ಅದರೊಂದಿಗೆ ನಮ್ಮಲ್ಲಿ ಬಿಸ್ನೆಸ್ ಕನೆಕ್ಟಿವಿಟಿ ಇದೆ. ಯಾಕಂದ್ರೆ ಇಲ್ಲಿರುವಂತಹ ವ್ಯಕ್ತಿ ದೇಶದ ಯಾವುದೇ ಮೂಲೆಗಳಲ್ಲೂ ಸಹಿತ ಅದನ್ನ ಬಿಸ್ನೆಸ್ ನ ಎಕ್ಸ್ಪಾನ್ಷನ್ ಮಾಡಬಹುದು. ಇಲ್ಲಿ ನಮ್ಮ ಸುಹಾಸ್ ಮಾರಿಗೆ ಅವರು ಐಸ್ ಕ್ರೀಮ್ ಬಿಸ್ನೆಸ್ ಹೊಂದಿದ್ದಾರೆ. ಅವರಿಗೆ ನಮ್ಗೆ ಭಟ್ಕಳದ ತುದಿಯಿಂದ ಸಹಿತ ನಾವು ಅವ್ರಿಗೆ ಆರ್ಡರ್ ಕೊಡ್ತೇವೆ. ಯಾಕಂದ್ರೆ ಅವ್ರು ನಮ್ಮ ಜೆಸಿ ಮೆಂಬರ್, ಅವ್ರು ಕ್ವಾಲಿಟಿ ಪ್ರಾಡಕ್ಟ್ ಅನ್ನು ಕೊಡ್ತಾರೆ. ಈ ನಿಟ್ಟಿನಲ್ಲಿ ನಾವು ಅವ್ರನ್ನ ಸಂಪರ್ಕ ಮಾಡ್ತೇವೆ. ಫೋಟೋಗ್ರಾಫರ್ಸ್ ಇದ್ದಾರೆ, ನಮ್ಮ ಯಾವುದೇ ಜೆಸಿ ಕಾರ್ಯಕ್ರಮದಲ್ಲಿ ನಾವು ಕರ್ತೇವೆ, ಯಾಕಂದ್ರೆ ನಮ್ಮ ಜೆಸಿ ಮೆಂಬರ್ ಅಂತ. ಈ ನಿಟ್ಟಿನಲ್ಲಿ ನಮ್ಮ ವ್ಯವಹಾರವನ್ನ ಅಭಿವೃದ್ಧಿಗೊಳಿಸಿಕೊಳ್ಳಿಕ್ಕೂ ಸಹಿತ ನಮ್ಮ ಸಂಸ್ಥೆ ಅವಕಾಶ ಮಾಡಿಕೊಡ್ತದೆ. ಅದರೊಂದಿಗೆ ಬಹಳಷ್ಟು ಜನರ ಪರಿಚಯ ಆಗ್ತದೆ. ದೇಶದ ಯಾವುದೇ ಮೂಲೆಗೂ ಸಹಿತ ನೀವು ಸಂಚಾರ ಮಾಡಿದ್ರು ಜೆಸಿ ಮೆಂಬರ್ ನಿಮಗೆ ದೊರಕುತ್ತಾರೆ. ಸೊ ಇದಲ್ಲದೆ ಬಹಳಷ್ಟು ವಿಪುಲ ಅವಕಾಶಗಳು ನಮಗೆ ಈ ಸಂಸ್ಥೆಯಲ್ಲಿದೆ. ಅದರೊಂದಿಗೆ ಮತ್ತೊಂದು ಜೆಸಿ ಇಂಡಿಯಾ ವೆಲ್ಫೇರ್ ಫಂಡ್ ಅನ್ನುವಂತ ಸ್ಕೀಮ್ ನಮ್ಮ ಸಂಸ್ಥೆಯಲ್ಲಿದೆ. ಇದ್ರ ಬಗ್ಗೆ ಎಷ್ಟು ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ಲ. ಆದ್ರೆ ಜಗತ್ತಿನ ಯಾವುದೇ ಇಂಟರ್ನ್ಯಾಷನಲ್ ಸಂಸ್ಥೆಯಲ್ಲೂ ಸಹಿತ ಇರದಂತಹ ಏಕೈಕ ಒಂದು ಅವಕಾಶ, ಒಂದು ವ್ಯವಸ್ಥೆ ನಮ್ಮ ಸಂಸ್ಥೆಯಲ್ಲಿ. ಏನು ಅಂತ ಹೇಳಿದ್ರೆ, ನೀವು ಕಟ್ಟುವಂತಹ ಮೆಂಬರ್ಶಿಪ್ ಏನೊಂದು 3,500 ಇದೆ, ಅದರಲ್ಲಿ 500 ರೂಪಾಯಿಯನ್ನ ನಮ್ಮ ಜೆಸಿ ಭಾರತದ ವೆಲ್ಫೇರ್ ಫಂಡ್ ಸ್ಕೀಮ್ ಗಾಗಿ ಅದನ್ನ ತೆಗೆದಿರ್ತಾರೆ. ಆ ಹಣವನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ವರ್ಷದುದ್ದಕ್ಕೆ ಆ ಒಂದು ಇಡೀ ವರ್ಷ ಅಂದ್ರೆ ಜನವರಿಯಿಂದ ಡಿಸೆಂಬರ್ ವರೆಗೂ ಆ ವರ್ಷದ ಅವಧಿಯಲ್ಲಿ ನಮ್ಮ ಸಂಸ್ಥೆಯ ಯಾವುದೇ ಒಬ್ಬ 18 ರಿಂದ 40 ವರ್ಷದ ಮೆಂಬರ್ ತೀರ್ಕೊಂಡ್ರೆ, ಆಕಸ್ಮಿಕವಾಗಿ ಅಥವಾ ಅಪಘಾತವಾಗಿ ಏನಾದ್ರು ತೀರ್ಕೊಂಡ್ರೆ, ಆ ಮನೆಯ ಸದಸ್ಯನ ಕುಟುಂಬಕ್ಕೆ ಒಬ್ಬ ಹೊಸ ಮೆಂಬರ್ ಆಗಿದ್ರೆ ಅವನಿಗೆ 5 ಲಕ್ಷದವರೆಗೂ ಸಿಗ್ತದೆ. ಒಂದು ವೇಳೆ ಆ ವ್ಯಕ್ತಿ ಈಗಾಗಲೇ 1 ವರ್ಷ ಕಳೆದು 2ನೇ ವರ್ಷದಲ್ಲಿದ್ರೆ ಸರಿಸುಮಾರು 25 ರಿಂದ 30 ಲಕ್ಷದವರೆಗೆ ನಮ್ಮ ಸಂಸ್ಥೆಯಿಂದ ವೆಲ್ಫೇರ್ ಫಂಡ್ ಹಣವನ್ನ ಅವ್ರಿಗೆ ನೀಡ್ತೇವೆ. ಈ ಒಂದು ರೀತಿಯ ವ್ಯವಸ್ಥೆ ಇರುವಂತದ್ದು ಇದ್ರೆ ಅದು ನಮ್ಮ ಜೆಸಿ ಸಂಸ್ಥೆಯಲ್ಲಿ ಮಾತ್ರ. ಸೊ ಅದನ್ನ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತೇನೆ. ಇದನ್ನು ಹೇಳಿದಂತ ಕಾರಣ ಉದ್ದೇಶ ಕೂಡ ನನ್ನ ಮಾತಿನ ಕೊನೆಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದರೊಂದಿಗೆ ವಿವಿಧ ರೀತಿಯ ಅಪಾರ್ಚುನಿಟಿಗಳು ನಮ್ಮ ನೂತನ ಸದಸ್ಯರಿಗೆ ಅವಕಾಶ ಇದೆ. ದಯವಿಟ್ಟು ತಾವೆಲ್ಲ ಇದನ್ನ ಬಳಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಒಂದು ಕಾಲೇಜಿನಲ್ಲಿ ರಸಾಯನ ಶಾಸ್ತ್ರದ ಪಾಠ ನಡೀತಾ ಇತ್ತಂತೆ. ಆ ಸಂದರ್ಭದಲ್ಲಿ ಎಲ್ಲ ಮಕ್ಕಳು ಬೋರ್ ಆಗಿ ಕುಳಿತುಕೊಂಡಿದ್ರು. ಆ ಸಂದರ್ಭದಲ್ಲಿ ಲೆಕ್ಚರ್ ಮಾತನಾಡ್ತಾ ಸಭೆ ಒಂದು ವಿದ್ಯಾರ್ಥಿಗಳ ಮನಸ್ಸನ್ನ ಬದಲಾಯಿಸಲಿಕ್ಕೆ ಒಂದು ಪ್ರಶ್ನೆಯನ್ನ ಕೇಳಿದ್ರಂತೆ. ಕೇಳುವಾಗ, ನಿಮ್ಮಲ್ಲಿ ಯಾರಿಗಾದ್ರೂ ನಿಮ್ಮ ತಾತನ ಹೆಸರು ಗೊತ್ತಿದೆಯಾ ಅಂತ ಕೇಳಿದಂತೆ ಪ್ರಶ್ನೆ. ಸಡನ್ ಆಗಿ ರಸಾಯನ ಶಾಸ್ತ್ರದಿಂದ ಇದು ಯಾವ ಕಡೆ ಹೋಗ್ತಾ ಇದೆ ಅಂತ ಗೊತ್ತಾಗ್ಲಿಲ್ಲ. ವಿದ್ಯಾರ್ಥಿಗಳು ಟೀಚರ್ ಪ್ರಶ್ನೆ ಮಾಡಿದ್ದಾರೆ ಅಂತ ಹೇಳಿ ಕೇಳುವಾಗ, ಇಲ್ಲ ಸರ್ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ. ನಂತರ ಆ ಟೀಚರ್ ಕೇಳಿದ್ರಂತೆ, ಆಯ್ತು ಬೇಡ, ನಿಮ್ಮ ತಾತನ ತಂದೆ ಹೆಸರು ಗೊತ್ತಿದೆಯಾ ಕೇಳಿದ್ರಂತೆ. ಆಗ ಒಂದಿಷ್ಟು ಕೈಗಳು ಮೇಲೆ ಎತ್ತಿದ್ರಂತೆ. ಇಷ್ಟು ಜನಕ್ಕೆ ಗೊತ್ತು. ಹಾಗಾದ್ರೆ ನಿಮ್ಮ ತಾತನ ಹೆಸರು ಎಷ್ಟು ಜನಕ್ಕೆ ಗೊತ್ತು ಕೇಳಿದಾಗ ತುಂಬಾ ಜನ ಕೈ ಎತ್ತಿದ್ರಂತೆ. ಹಾಗಾದ್ರೆ ಆಮೇಲೆ ಅದಿಷ್ಟನ್ನ ಬಿಟ್ಟು ಮತ್ತೆ ಪ್ರಾಧ್ಯಾಪಕರು ಮತ್ತೆ ಪ್ರಶ್ನೆ ಕೇಳಿದ್ರಂತೆ, ನಿಮಗೆ ಸ್ವಾಮಿ ವಿವೇಕಾನಂದ ಗೊತ್ತಿದ್ಯಾ ಕೇಳಿದ್ರಂತೆ. ಅವಾಗೆಲ್ಲ ವಿದ್ಯಾರ್ಥಿಗಳು ಕೈ ಎತ್ತಿದ್ರು. ನಂತರ ಗೌತಮ ಬುದ್ಧ ಗೊತ್ತಾ, ಎಲ್ಲಾ ಕೈ ಎತ್ತಿದ್ರು. ಅಶೋಕ ಮಹಾರಾಜ ಗೊತ್ತಾ, ಕೈ ಎತ್ತಿದ್ರು. ಜೈನ ಮಹಾಮುನಿ ಗೊತ್ತಾ, ಕೈ ಎತ್ತಿದ್ರು. ಗಾಂಧೀಜಿ ಅವ್ರು ಗೊತ್ತಾ, ಕೈ ಎತ್ತಿದ್ರು. ರಾಮಕೃಷ್ಣ ಪರಮಹಂಸ ಗೊತ್ತಾ, ಕೈ ಎತ್ತಿದ್ರು. ಎಲ್ಲರೂ ಗೊತ್ತಿದ್ದಾರೆ.
ಆವಾಗ ಪ್ರಶ್ನೆ ಕೇಳಿದ್ರಂತೆ, ಸರಿ ಹಾಗಾದ್ರೆ ನಿಮಗೆ ನಿಮ್ಮ ತಾತನ ಅವರ ತಂದೆಯ ಕಾಲದಲ್ಲಿ ಬದುಕಿದ್ದಂತಹ ವಿವೇಕಾನಂದರು ಗೊತ್ತು, ರಾಮಕೃಷ್ಣ ಪರಮಹಂಸರು ಗೊತ್ತು, ಬೇರೆ ಉಳಿದಂತವರೆಲ್ಲ ಗೊತ್ತು, ಗಾಂಧೀಜಿ ಗೊತ್ತು, ಎಲ್ಲರೂ ಗೊತ್ತು. ಆದ್ರೆ ನಿಮ್ಮ ಮನೆಯಲ್ಲಿದ್ದಂತ ನಿಮ್ಮ ತಲೆಮಾರಿನ ಈ ವಿಷಯವನ್ನು ಇಲ್ಲಿ ಹೇಳಲಿಕ್ಕೆ ಉದ್ದೇಶ, ನಾವು ದೊಡ್ಡ ಶತಮಾನಗಟ್ಟಗಳ ಕಾಲ ನಮ್ಮನ್ನ ನೆನ್ಪಿಟ್ಕೊಳ್ಳಿ ಅಂತ ನಾವು ಸಾಧನೆ ಮಾಡ್ಬೇಕಾಗಿಲ್ಲ ಸ್ನೇಹಿತರೆ. ಆದ್ರೆ ನಮ್ಗೆ ಸಿಕ್ಕಂತ ಅವಕಾಶವನ್ನ ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಂಡು, ಉದಾಹರಣೆಗೆ ಲತಾಶ್ರೀ ಅವರು ಇವತ್ತು ತಮ್ಮ ಇನ್ಸ್ಟಾಲೇಷನ್ ಅವರಿಗೆ ಎಲ್ಲರನ್ನ ಕರೆದಾಗ ಇಷ್ಟು ಜನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಇಷ್ಟು ಜನರಿಗೆ ಅವರ ಪರಿಚಯ ಇದೆ, ಅವರೊಬ್ಬ ವ್ಯಕ್ತಿ ಸಾಧಕಿ ಅನ್ನುವಂಥದ್ದು ತಮಗೆಲ್ಲರಿಗೂ ಗೊತ್ತು. ಈ ಮೂಲಕ ಈ ವರ್ಷ ಅವರು ಘಟಕದ ಅಧ್ಯಕ್ಷರಾಗಿ ನಮ್ಮ ವಲಯದಲ್ಲಿರುವ ಪ್ರತಿಯೊಬ್ಬರಿಗೂ ಅವರ ಹೆಸರನ್ನ ಮೂಡಿಸ್ತಾರೆ. ಜಿತೇಶ್ ಅವರು ಮಾತಾಡ್ತಾ ಹೇಳಿದ್ರು, ಸರ್ ನಾನು ನನ್ನ ಪ್ರಾಂಶುಪಾಲರು ಇವತ್ತು ಬಂದಿದ್ದಾರೆ, ನನಗೆ ಖುಷಿ ಆಯ್ತು ಅಂತ. ಪ್ರಾಂಶುಪಾಲರಿಗೆ ಇವತ್ತು ಹೆಮ್ಮೆ ಆಗ್ತದೆ, ಯಾಕಂದ್ರೆ ನನ್ನ ಒಬ್ಬ ಸಾಧಾರಣ ವಿದ್ಯಾರ್ಥಿ, ಒಬ್ಬ ಅದ್ಭುತ ವಿದ್ಯಾರ್ಥಿ ಇವತ್ತು ವೇದಿಕೆ ಮೇಲೆ ನನ್ನ ಎದುರು ಕುಳಿತುಕೊಂಡಿದ್ದಾನೆ ಅಂತ ಹೇಳಿದ್ರೆ ಆ ಗೌರವನ ಆತ ಸಂಪಾದಿಸಿದ್ದಾನೆ ಅಂದ್ರೆ ಅವನೇನೋ ಸಾಧನೆ ಮಾಡಿದ್ದಾನೆ ಅಂತ. ಆ ಸಾಧನೆ ಮೂಲಕ ಅವರು ಇನ್ನಷ್ಟು ಪರಿಚಿತರಾಗ್ತಾರೆ. ಈ ರೀತಿಯಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಒಂದು ಸಮಾಜಮುಖಿ ಸಂಸ್ಥೆಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ನಮ್ಮ ಹೆಸರನ್ನ ಈ ಒಂದು ಊರಿನಿಂದ ದೊಡ್ಡ ಕನಿಷ್ಠ ಪಕ್ಷ ಜಿಲ್ಲೆಗೆ ಹಸ್ತಾಂತರಿಸುವಂತ ಕನಿಷ್ಠ ಒಂದು ಶತಮಾನ ಅಲ್ಲದೆ ಇದ್ರು ಸಹಿತ ನಾವು ಹೋದ ನಂತರ ಒಂದು 10 ದಿನ ಆದ್ರೂ ಸಹಿತ ನಮ್ಮ ಬಗ್ಗೆ ಮಾತಾಡಿದ್ರು ಅಂತ ಹೇಳಿದ್ರೆ ನಮ್ಮ ಜೀವನ ಸಾರ್ಥಕ್ಯತೆ ಕಾಣ್ತದೆ ಅನ್ನುವ ನಿಟ್ಟಿನೊಂದಿಗೆ ಈ ಒಂದು ವಿಷಯವನ್ನ ತಮ್ಮೆಲ್ಲರಿಗೂ ತಿಳಿಸ್ತಾ, ಈ ದಿನ ಕಳೆದ ವರ್ಷ ನನ್ನ ZP ವಿಸಿಟ್ ಅನ್ನು ಮಾಡಬೇಕಾಗಿದೆ. ಈ ವರ್ಷದ ಮೊದಲ ನನ್ನ ಪದ ಪ್ರದಾನ. ಸಾಮಾನ್ಯವಾಗಿ ನಿಕಟಪೂರ್ವ ವಲಯಾಧ್ಯಕ್ಷ ಅಂದ್ರೆ ಅವನ IPP ಹೇಗೆ ಕೂತಿದ್ದಾರೆ, ಅಧ್ಯಕ್ಷದಷ್ಟೇ ಹವ, ನಿಕಟಪೂರ್ವ ಅಧ್ಯಕ್ಷತೆ ಏನೂ ಇಲ್ಲ, ಮುಗೀತು. ಅವ್ರು ಎಷ್ಟು ಏನಿದ್ರು ಗೈಡೆನ್ಸ್ ಮಾಡುವಂತ ಕಾರ್ಯಕ್ರಮ ಅಂತದ್ರಲ್ಲಿ ಈ ವರ್ಷ ಮತ್ತೊಂದು ಪದ ಪ್ರದಾನ ಸಮಾರಂಭ ನೋಡುವ ಅವಕಾಶವನ್ನ, ಅದನ್ನ ಮಾತನಾಡುವ ಅವಕಾಶವನ್ನು ಮಾಡಿಕೊಟ್ಟಂತ JC ಸುಳ್ಯ ಪಯಸ್ವಿನಿಯ ಪ್ರತಿಯೋರ್ವ ಪೂರ್ವಾಧ್ಯಕ್ಷರಿಗೆ ವಂದಿಸ್ತಾ ಈ ನೀಡಿದಂತಹ ಗೌರವವನ್ನ ಆತ್ಮಪೂರ್ವಕವಾಗಿ ಸ್ವೀಕರಿಸಿಕೊಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಹಾಗೆ ಹೊಸ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತಾ, ಇಡೀ ವರ್ಷ ನನ್ನಿಂದ ಏನಾದ್ರೂ ಮಾರ್ಗದರ್ಶನ ಸಹಾಯ ಬೇಕಾದ್ರೆ ಖಂಡಿತವಾಗಿ ನಾನು ನಿಮ್ಮೊಂದಿಗಿದ್ದೇನೆ, ಇಡೀ ವಲಯಾಡಳಿತ ಮಂಡಳಿ ನಿಮ್ಮೊಂದಿಗಿದ್ದೇನೆ ಆ ಮಾತಿನೊಂದಿಗೆ ವಿರಮಿಸ್ತೇನೆ. ಕೊನೆಯದಾಗಿ ನಾನಾಗ್ಲೇ ವೆಲ್ಫೇರ್ ಫಂಡ್ ಬಗ್ಗೆ ಮಾತಾಡಿದೆ. ನೀವು ಹೇಳಿದಂತ ಉದ್ದೇಶ, ನಮ್ಮ ಸಂಸ್ಥೆ ಸುಳ್ಯ ಪಯಸ್ವಿನಿಯ ಸದಸ್ಯರಾದಂತಹ JC ಸುಭಾಷಿಣಿ, JC ಸುರೇಶ್ ಕಾಮತ್ ಅವರ ಶ್ರೀಮತಿಯವರು ಮೃತರಾಗಿದ್ದಾರೆ. ಸೊ ಅವರ ತೀರಿಕೊಂಡಿದ್ದಕ್ಕಾಗಿ ಅವರ ನಂತರ JC ನಾನು ಆಗ್ಲೇ ಹೇಳಿದಾಗ JC ವೆಲ್ಫೇರ್ ಫಂಡ್ ನಿಂದ ಈಗಾಗಲೇ 5 ಲಕ್ಷಗಳ ಚೆಕ್ ಅನ್ನ ಈಗಾಗಲೇ ನಮ್ಗೆ ದೊರಕಿಸಿದ್ದಾರೆ. ಅದನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಹಸ್ತಾಂತರ ಮಾಡ್ಲಿಕ್ಕೆ ಬಯಸ್ತೇನೆ. ಅದರೊಂದಿಗೆ ಈ ಒಂದು ತೀರಿ ಹೋದ ನಂತರ ಹಲವಾರು ಡಾಕ್ಯುಮೆಂಟೇಶನ್ ಇರ್ತದೆ, ಹಲವಾರು ವರದಿಗಳನ್ನ ರಿಪೋರ್ಟ್ ಗಳನ್ನ ನೀಡಲಿಕ್ಕೆ ಇರ್ತದೆ. ಆ ಸಂದರ್ಭದಲ್ಲಿ ಅವರ ವಲಯ ಉಪಾಧ್ಯಕ್ಷರಾದ JC ಸುಹಾಸ್ ಮರಕೆರವರು ಅದೆಲ್ಲವನ್ನು ಗಮನ ಹರಿಸಿ ಅವರಿಗೆ ಮಾಡಬೇಕಾದ ಕರ್ತವ್ಯವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ಸಹ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ JC ಸುರೇಶ್ ಕಾಮತ್ ಅವರು ಈ ಒಂದು ಚೆಕ್ ಅನ್ನ ಪಡೆದುಕೊಳ್ಬೇಕಾಗಿ ಈ ಮೂಲಕ ಅವರಿಗೆ ವಿನಂತಿಸಿಕೊಳ್ತಾ ಇದ್ದಾರೆ. ಮಾತ್ರ ಅಲ್ಲದೆ ನಮ್ಮ ವರ್ಲ್ಡ್ ಪ್ರೆಸಿಡೆಂಟ್ ಆದಂತಹ JCI ಸಂಸ್ಥೆ ವರ್ಲ್ಡ್ ಪ್ರೆಸಿಡೆಂಟ್ ಆಗಿರುವ ಸಹಿತ ಅವರಿಗೆ ಕಂಡೋಲೆನ್ಸ್ ಕೋರಿ ಒಂದು ಸರ್ಟಿಫಿಕೇಶನ್ ಸಹಿತ ಕಳಿಸ್ಕೊಟ್ಟಿದ್ದಾರೆ. ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ JCಯ ತಂಡಗಳು ಹಾಗೂ ಎಲ್ಲ ಗಣ್ಯರೇ, ಮೊದಲಿಗೆ ಪಯಸ್ವಿನಿ JCಯ ತಂಡಕ್ಕೆ ಮತ್ತು ಅಧ್ಯಕ್ಷರ ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಇವತ್ತು ನನಗೆ ಬಹಳ ಖುಷಿ ಆಗ್ತದೆ. ಯಾಕೆಂತಂದ್ರೆ ಇಲ್ಲಿ ಎಲ್ಲ ಸುಳ್ಯದ ಎಲ್ಲ ಘಟಾನುಘಟಿಗಳ ಸಮ್ಮುಖದಲ್ಲಿ ಇಂತಹ ಕಾರ್ಯಕ್ರಮ ಆಗ್ತದೆ ಅಂತ ಹೇಳಿದ್ರೆ ನಂಗೆ ಬಹಳ ಖುಷಿ ಆಗ್ತದೆ. ಯಾಕೆಂತೇಳಿದ್ರೆ ಎಲ್ಲ ಸಂಘ ಸಂಸ್ಥೆಯ ಅಧಿಕಾರಿ ವರ್ಗದ ಎಲ್ಲ ಸದಸ್ಯರುಗಳು ಮತ್ತು ಪದಾಧಿಕಾರಿಗಳು ಇವರಿಗೆ ಈ ವರ್ಷ ಸುಳ್ಯದಲ್ಲಿ ಒಂದು ದೊಡ್ಡ ಇತಿಹಾಸವನ್ನು ನಿರ್ಮಿಸಬಹುದು ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತಿದ್ದೇನೆ. ಯಾಕೆಂದ್ರೆ ಎಲ್ಲರ ಸಹಕಾರ ಕೋರಿದ್ರೆ ಏನು ಬೇಕಾದ್ರೂ ಸಾಧಿಸಬಹುದು. ಯಾಕೆಂದ್ರೆ ಎಲ್ಲ ವರ್ಗದ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಇಲ್ಲಿದ್ದಾರೆ. ಆದ ಕಾರಣ ಅವರ ಈ ವರ್ಷದ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ, ಎಲ್ಲರ ಮನೆ ಮಾತಾಗಲಿ. ಕಳೆದ ವರ್ಷ ಸುರೇಶ್ ಕಾಮತ್ ಅವರು ಮಾಡಿದಂತಹ
ಕಾರ್ಯಗಳು ಶ್ಲಾಘನೆಯಾಗಿವೆ. ಅದೇ ರೀತಿ ಈ ವರ್ಷ ಲತಶ್ರೀ ಸುಪ್ರೀತ್ ಮೋಟ್ನರ್ಕರವರು ಒಳ್ಳೆಯ ಕಾರ್ಯಕ್ರಮ ಮಾಡಿ ಇಡೀ ಒಂದು ಸಮಾಜಕ್ಕೆ ಉತ್ತಮ ಮಾದರಿಯ ಕೆಲಸ ಕಾರ್ಯಗಳನ್ನು ತೊಡಗಿಸಿ ಅಂತ ಆಶಿಸಿದ ನನ್ನ ಉತ್ತರ ಅನುಷ್ಠೆಯನ್ನು ಬರಲಿದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ. ಮೈಸೂರಿ ಜೆಸಿಯ ಕಳೆದ ವರ್ಷದ ಅಧ್ಯಕ್ಷರಾಗಿ ಉತ್ತಮ ಕೆಲಸ ಮಾಡಿದಂಥ ಸುರೇಶ್ ಕಾಮತ್ ಅವರಿಗೆ ನಾನು ಪ್ರೀತಿಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅತ್ಯುತ್ತಮವಾದ ಕಾರ್ಯಕ್ರಮ ಮಾಡಿದ್ದಾರೆ. ಈಗಾಗಲೇ ಪದಗ್ರಹಣ ಮಾಡಿರುವಂತಹ ಲತಾ ಸಿಕ್ಕು ಸುಪ್ರೀತ್ ಮೋಟರ್ಕ್ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಕ್ರಿಯಾಶೀಲ ಪದಾಧಿಕಾರಿಯಾಗಿ ನಮ್ಮ ಜೊತೆ ಕೆಲಸ ಮಾಡಿದವರು. ನಾನು ಒಟ್ಟು 40 ಮೀಟಿಂಗ್ಗಳನ್ನು ನನ್ನ ಅವಧಿಯಲ್ಲಿ ಮಾಡಿದ್ದೇನೆ. ಅದರಲ್ಲಿ ಕೇವಲ 2 ಮೀಟಿಂಗ್ಗಳಿಗೆ ಮಾತ್ರ ಬರಲಿಲ್ಲ, ಮತ್ತೆಲ್ಲ ಮೀಟಿಂಗ್ಗಳಿಗೆ ಭಾಗವಹಿಸಿ ಅವರ ಕರ್ತವ್ಯವನ್ನು ಮಾಡಿದ್ದಾರೆ. ಸಾಹಿತ್ಯ ಸಮ್ಮೇಳನ ಅಥವಾ ಇತರ ಯಾವುದೇ ಆಮಂತ್ರಣ ಪತ್ರ ಮಾಡುವಾಗ ಅದರಿಂದ 300ರಿಂದ 400 ಹೆಸರುಗಳು ನಮ್ಮಲ್ಲಿ ಇರ್ತದೆ. ಅದು ನಾನು ಶಾರ್ಟ್ ಆಗಿ ಟೈಪ್ ಮಾಡಿದ್ದು ಅದನ್ನೆಲ್ಲರನ್ನು ಅವರು ಸರಿ ಮಾಡಿಕೊಂಡು ನಮ್ಮ ಇನ್ವಿಟೇಷನ್ ರೆಡಿ ಮಾಡಿ ಕೊಡ್ತಾ ಇದ್ರು. ಅಂತ ಕೆಲಸವನ್ನು ಮಾಡಿದ ಲತಾಶ್ರೀ ಸುಪ್ರೀಂ ಮೋಟರ್ಕ್ ಅವರಿಗೆ ಒಳ್ಳೆಯ ಅವಕಾಶ ಇದೆ. ಅವರು ಖಂಡಿತವಾಗಿ ಅದನ್ನು ಬಳಸಿಕೊಳ್ತಾರೆ ಅಂತ ಹೇಳ್ತಾ ಲತಾಶ್ರೀ ಅವರೇ ಒಂದು ಮಾತನ್ನು ಹೇಳ್ತಾರೆ. ನಿಮ್ಮ ಪಯಸ್ವಿನಿ ಜೆಎಸ್ಎ ಕಟ್ಟಡದ ಹತ್ತಿರ ಮೀನಾಕ್ಷಿ ಅವರು ಕನ್ನಡ ಭವನವನ್ನು ಕಟ್ಟಿದ್ದಾರೆ ಸುಮಾರು 20 ಲಕ್ಷ ವೆಚ್ಚದಲ್ಲಿ. ಅದೇ ಮಾದರಿಯಲ್ಲಿ ಸುಳ್ಳದ ಪ್ರಥಮ ಮಹಿಳೆಯಾಗಿ ನೀವು ಕೂಡ ನಿಮ್ಮ ಪಯಸ್ವಿನಿ ಜೆಎಸ್ಎ ಕಟ್ಟಡವನ್ನು ಈ ವರ್ಷ ಮುಗಿಸಿಕೊಡಬೇಕು ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ನಿಮ್ಮ ಅವಧಿಯು ಅತ್ಯಂತ ಉತ್ತಮವಾಗಿ ನಡೆಯಲಿ ಮತ್ತು ಒಬ್ಬ ಒಳ್ಳೆಯ ಅಧ್ಯಕ್ಷರಾಗಿ ಹೊರಗೆ ಬರಬೇಕು ಎಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ನಾನು ಜೆಸಿ ಪ್ರಜ್ವಲ್ ಲೋಬೋ, ಜೆಸಿಐ ಗೋಕರ ಕಪಿಲ ಘಟಕದ ಸದಸ್ಯ. ಜೆಸಿಐ ಸುಳ್ಯ ಪಯಸ್ವಿನಿ ಇದರ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿರುವ ಜೆಸಿ ಲತಶ್ರೀ ಮೇಡಮ್ ಮತ್ತು ಅವರ ತಂಡಕ್ಕೆ ಹಾರ್ದಿಕ ಅಭಿನಂದನೆಗಳು. ನಿಮ್ಮ ಅವಧಿಯಲ್ಲಿ ಅನೇಕ ಉತ್ತಮ ಕಾರ್ಯಕ್ರಮಗಳು ಆಗಲಿ ಎಂದು ನಾನು ಘಟಕದ ಪರವಾಗಿ ಶುಭ ಹಾರೈಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಜೆಸಿ.